ನಮಸ್ಕಾರ. ಜ್ಯೋತಿಷ್ಯ ಪಾಠಕ್ಕೆ ಸ್ವಾಗತ. ಕಳೆದ ಬಾರಿ ಮನಸ್ಸು, ಯಾಕೆಂದರೆ ಜ್ಯೋತಿಷ್ಶಾಸ್ತ್ರ ಅಂದ್ರೇ ಮನಃಶಾಸ್ತ್ರ. ವ್ಯಕ್ತಿಗತವಾಗಿ ಮನುಷ್ಯನ ಮನಸ್ಸು ಹೇಗಿರುತ್ತೆ, ನಿರ್ಣಯ ತೆಗೆದುಕೊಳ್ಳುವಂಥ ಬುದ್ಧಿ ಹೇಗಿರುತ್ತೆ, ಮನುಷ್ಯನ ಜೀವ ಸ್ವಭಾವ, ಈ ವಿಚಾರಗಳ ಬಗ್ಗೆ ಎಲ್ಲ ಕೂಡ ನಾವು ಈ ಒಂದು ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟ ಜ್ಯೋತಿಷ್ಶಾಸ್ತ್ರದಲ್ಲಿ ತಿಳ್ಕೊಳ್ತೇವೆ. ಇದು ಜ್ಯೋತಿಷ್ಶಾಸ್ತ್ರದಲ್ಲಿ ನಿಮಗೆ ಪುಸ್ತಕಗಳಲ್ಲಿ ಕಾಣುವುದಿಲ್ಲ, ಶಾಸ್ತ್ರದಲ್ಲಿ ಕಾಣುತ್ತೆ. ಆದರೆ ಜ್ಯೋತಿಷ್ಶಾಸ್ತ್ರ ತಿಳ್ಕೊಳ್ಳೋರಿಗೆ ಈ ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಕೂಡ ತಿಳಿದುಕೊಳ್ಳೋ ವಿಚಾರ ತುಂಬ ಅಗತ್ಯ. ಇದಕ್ಕೋಸ್ಕರ ಮತ್ತೆ ಶಾಸ್ತ್ರವನ್ನು ಓದೋದಕ್ಕೆ ಸಮಯ, ಅದಕ್ಕೆ ಬೇಕಾದ ಗೈಡೆನ್ಸ್ ಸಿಗೋದಕ್ಕೆ ಕಷ್ಟ ಆದ ಕಾರಣ ನಾನು ಜ್ಯೋತಿಷ್ಯದಲ್ಲೇ ಇದನ್ನು ಇನ್ಕ್ಲೂಡ್ ಮಾಡ್ತಾ ಇದ್ದೇನೆ. ಕಳೆದ ಬಾರಿ ಹೇಳಿದ್ದನ್ನೆಲ್ಲ ನಾವು ಒಂದು ಸಲ ರಿವೈಸ್ ಮಾಡ್ತೇನೆ, ಏಕೆಂದರೆ ಇದು ಅರ್ಥ ಮಾಡಿಕೊಳ್ಳೋದು, ನೆನಪಿಟ್ಟುಕೊಳ್ಳೋದು ಕಷ್ಟ ಆದ ಕಾರಣ ಮತ್ತೊಮ್ಮೆ ರಿವೈಸ್ ಮಾಡ್ತೇನೆ. ಕಳೆದ ಬಾರಿ ಪಾಠದಲ್ಲಿ ಲಗ್ನವನ್ನು ನೋಡಬೇಕು, ಲಗ್ನದ ಒಂದು ಪ್ರಾಮುಖ್ಯತೆ, ನಾವು ಜಾತಕದಲ್ಲಿ ಮುಂದೆ ಫಲಭಾಗದಲ್ಲಿ ಹೋಗೋದು ಕೂಡ ಮೊದಲು ಲಗ್ನವನ್ನು ಹೇಗೆ ಪರಿಶೀಲನೆ ಮಾಡಬೇಕು ಅಂತಲೇ ಬರುತ್ತೆ. ಯಾರೇ ವ್ಯಕ್ತಿ ಏನೇ ಪ್ರಶ್ನೆ ಕೇಳಲಿ ಮೊದಲು ಅವನ ಬಗ್ಗೆ ಸ್ಟಡಿ ಮಾಡ್ತೇವೆ. ಶಾರೀರಿಕವಾಗಿ ಹೇಗಿದ್ದಾನೆ, ಮಾನಸಿಕವಾಗಿ ಹೇಗಿದ್ದಾನೆ, ಬೌದ್ಧಿಕವಾಗಿ ಅವನು ತೆಗೆದುಕೊಳ್ಳುವಂಥ ನಿರ್ಣಯ ಹೇಗಿದೆ, ಅವನಲ್ಲಿ ನಾಲೆಡ್ಜ್ ಇದೆಯಾ ಇಲ್ವಾ, ಹಿಂದಿನ ಜನ್ಮದ ಪುಣ್ಯ ಮಾಡಿಕೊಂಡಿದ್ದಾನಾ ಇಲ್ವಾ, ಈ ವಿಚಾರಗಳನ್ನು ನಾವು ಮುಂಚೆ ಪರಿಶೀಲನೆ ಮಾಡ್ತೇವೆ. ಸೊ ಈ ಪರಿಶೀಲನೆ ಮಾಡಿದಾಗ ಏನಾಗ್ತದೆ, ಒಂದು ಸಮಸ್ಯೆಯನ್ನು ಬಂದಾಗ ಅದನ್ನು ಓವರ್ಕಮ್ ಮಾಡಲಿಕ್ಕೆ ಬೇಕಾದಂಥ ಸಾಮರ್ಥ್ಯ ಆ ಮನುಷ್ಯದಲ್ಲಿ ಇದೆಯಾ ಇಲ್ವೋ ಅಂತ ನೋಡ್ತೇವೆ. ಇದು ಮುಖ್ಯವಾಗಿ ತೆಗೆದುಕೊಳ್ಬೇಕಂತ ವಿಚಾರ. ನಂತರ ಸಮಸ್ಯೆಗಳು ಹೇಗೆ ಬರುತ್ತೆ, ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಜ್ಞಾನಪರವಾಗಿ, ಈ ಥರದ ಸಮಸ್ಯೆಗಳು ಉಂಟಾಗ್ತದೆ. ಒಬ್ಬ ಮನುಷ್ಯ ಸಮಸ್ಯೆಗಳು ಬರೋದು ಕಾಮನ್, ಯಾಕೆಂದರೆ ಮನುಷ್ಯನ ಜನ್ಮದಲ್ಲಿ ಹುಟ್ಟಿದಾಗ ಸುಖ ದುಃಖ ಎರಡೂ ಇರುತ್ತೆ. ಆದರೆ ಅದರಿಂದ ಹೊರಗೆ ಬರಬೇಕಾದ್ರೆ ಮನಸ್ಸು, ಬುದ್ಧಿ, ಪಡೆದುಕೊಂಡಂಥ ಜ್ಞಾನ, ಶರೀರ, ಇವುಗಳ ಸಹಕಾರ ಬೇಕು. ಇವುಗಳ ಸಹಕಾರ ಇದ್ದರೆ ಯಾವುದೇ ಸಮಸ್ಯೆ ಬರಲಿ ಮನುಷ್ಯ ಬೇಗ ಅದರಿಂದ ಹೊರಗೆ ಬರ್ತಾನೆ. ಸಮಸ್ಯೆಗಳ ಬಾರದಂತೆ ತಡೆಯೋದಕ್ಕೆ ಯಾರ ಕೈಯಲ್ಲೂ ಆಗಲ್ಲ. ಆದರೆ ಸಮಸ್ಯೆಗಳನ್ನು ಹೇಗೆ ಓವರ್ಕಮ್ ಮಾಡಬೇಕು ಅಂತಂಬುದು ಕಲ್ತುಕೊಳ್ಬೇಕಾಗತ್ತೆ. ಅದೇ ಮನುಷ್ಯ ಜೀವನದೊಂದು ಸಾರ್ಥಕತೆ. ನಂತರ ಶರೀರಕ್ಕೆ ಕಾರಕ ಸೂರ್ಯ, ಮನೋಕಾರಕ ಚಂದ್ರ, ಬುದ್ಧಿಕಾರಕ ಬುಧ, ಒಂದು ಜ್ಞಾನಕ್ಕೆ ಕಾರಕ ಗುರು. ಸೊ ಇವುಗಳನ್ನು ಜಾತಕದಲ್ಲಿ ನೋಡಿದರೆ ಈ ವಿಷಯಗಳು ತಿಳಿಯುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಹೇಗೆ ನೋಡಬೇಕು ಅಂತಂಬುದು ಮುಂದಿನ ದಿನಗಳಲ್ಲಿ ನೋಡೋಣ. ಮತ್ತು ಕಂಪ್ಯೂಟರ್ ಬಗ್ಗೆ ನಾವು ಸ್ವಲ್ಪ ನೋಡಿದ್ವಿ. ಕಂಪ್ಯೂಟರ್ಲಿ ಏನಾದರೂ ಕೆಲಸ ಕೊಟ್ಟರೆ ಅದನ್ನು ನಾವು ಹೇಳಿದ್ದನ್ನು ಪ್ರಾಸೆಸ್ ಮಾಡಲಿಕ್ಕೆ ಬೇಕಾದಂಥ ಮುಖ್ಯವಾದಂಥ ಸಾಧನೆ ಯಾವುದು ಕಂಪ್ಯೂಟರ್ಲಿ ಅಂತಂದರೆ CPU ಅಂತೀವಿ. ಆ CPU ನಾವು ಹೇಳಿದಂಥ ವಿಷಯಗಳನ್ನ ಕಂಪ್ಯೂಟರ್ ನೆನಪಿಟ್ಕೊಳ್ಬೇಕಾದ್ರೆ ರ್ಯಾಮ್ ಬೇಕು, ಪರ್ಮನೆಂಟಾಗಿ ಸ್ಟೋರ್ ಮಾಡಬೇಕಾದ್ರೆ ಹಾರ್ಡ್ ಡಿಸ್ಕ್ ಬೇಕು. ನಾವು ಕಂಪ್ಯೂಟರ್ ಜೊತೆ ಮಾತಾಡಬೇಕಾದ್ರೆ ಒಂದು ಆಪರೇಟಿಂಗ್ ಸಿಸ್ಟಮ್ ಬೇಕು. ಆ ಆಪರೇಟಿಂಗ್ ಸಿಸ್ಟಮ್ ಜೊತೆ ನಾವು ಮಾತಾಡಬೇಕಾದ್ರೆ ಇನ್ಪುಟ್ ಡಿವೈಸಸ್, ಔಟ್ಪುಟ್ ಡಿವೈಸಸ್ ಬೇಕು. ಇದು ನಾವು ತಿಳ್ಕೊಂಡಂಥ ವಿಚಾರ. ಇದ್ರ ಬಗ್ಗೆ ಗೊತ್ತಾಗಲಿದ್ರೂ ಕೂಡ ಏನು ವರಿ ಆಗುವ ಅವಶ್ಯಕತೆ ಇಲ್ಲ. ಸೊ ಇದನ್ನೆಲ್ಲ ಆಪರೇಟ್ ಮಾಡಬೇಕಾದ್ರೆ ಯೂಸರ್, ನಾವು ಕಂಪ್ಯೂಟರ್ನ ಕೂಡ ನಾವೇ ಆಪರೇಟ್ ಮಾಡ್ತೇವೆ, ಮೊಬೈಲ್ ಫೋನಲ್ಲೂ ಆಪರೇಟ್ ಮಾಡ್ತೇವೆ. ಪ್ರತಿಯೊಂದು ವಿಚಾರದಲ್ಲೂ ಒಂದು ಯೂಸರ್ ಅಕೌಂಟ್ ಅಂತಿರುತ್ತೆ, ಅಂದರೆ ನಾವೇ ಅದನ್ನು ಬಳಸಿಕೊಳ್ಳಿಕ್ಕೆ ಸಾಧ್ಯ. ಇದೇ ಥರ ಮನುಷ್ಯ ಶರೀರದ ನಿರ್ಮಾಣ ಕೂಡ ಹೀಗೆ ಇರುತ್ತೆ. ನಮ್ಮ ಇಂದ್ರಿಯಗಳಿಂದ, ಯಾಕೆಂದರೆ ಮನಸ್ಸಿನ ಜೊತೆ ಡೈರೆಕ್ಟಾಗಿ ಮಾತಾಡಬೇಕಾದ್ರೆ ಇಂದ್ರಿಯಗಳ ಸಹಾಯ ಬೇಕು. ಮನಸ್ಸು ಅಂತಂಬುದು ಭಾಳಷ್ಟು ಜನ ಹೇಳ್ತಾರೆ, ಮನಸ್ಸು ಎಲ್ಲಿರುತ್ತೆ, ತಲೆಯಲ್ಲಿರುತ್ತೆ ಅಂತ ಹೇಳ್ತಾರೆ. ಮನಸ್ಸು ಇಡೀ ಶರೀರದಲ್ಲಿ ಎಲ್ಲ ಕಡೆ ಇರುತ್ತೆ. ಅದು ಒಂದು ಸಾಫ್ಟ್ವೇರ್ ಥರ. 72,000 ನಾಡಿಗಳು ಇಂಟರ್ ಕನೆಕ್ಟೆಡ್ ಆಗಿರುತ್ತೆ ನಮ್ಮ ಶರೀರದಲ್ಲಿ. ಅದೇ ಮನಸ್ಸು. ನಮಗೆ ನೋಡಿ, ಎಲ್ಲಿ ನಮ್ಮ ಶರೀರದಲ್ಲಿ ಎಲ್ಲಾದರೂ ಒಂದು ಕಡೆ
ತೊಂದರೆ ಆಯ್ತು ಅಂದ್ಕೊಳ್ಳಿ, ಯಾವುದೋ ಒಂದು ಪಿನ್ನಿಂದ ಕಾಲ ಮೇಲೆ ಚುಚ್ತೀವಿ, ನೋವಾಗೋದು ಕಾಲ ಹತ್ರ ನೋವಾಗ್ತದೆ, ಇಮಿಡಿಯೇಟ್ಲಿ ಮನಸ್ಸಿಗೇನು ಸಿಗ್ನಲ್ ಹೋಗಲ್ಲ, ಆದರೆ ಓವರಾಲಾಗಿ ಸಫರ್ ಆಗೋದು ನಾವೇ. ಸೊ ಶರೀರದ ಎಲ್ಲ ಕಡೆ ಮನಸ್ಸಿರುತ್ತೆ, ಆ ಮನಸ್ಸಿಗೆ ಅನುಸಂಧಾನ ಆಗಿರೋದೇ ಇಂದ್ರಿಯಗಳು. ನಂತರ ಇಂದ್ರಿಯಗಳ ಮುಖಾಂತರವಾಗಿ ನಾವು ಮನಸ್ಸನ್ನು ಕಾಂಟ್ಯಾಕ್ಟ್ ಮಾಡ್ತೇವೆ. ಮನಸ್ಸು ಇಂದ್ರಿಯಗಳ ಮುಖಾಂತರವಾಗಿ ಬಾಹ್ಯ ಪ್ರಪಂಚವನ್ನು ನೋಡ್ತದೆ. ನೆಕ್ಸ್ಟ್, ಮನಸ್ಸಿಗೆ ಏನಾದರೂ ಸಂಶಯ ಬಂತು ಅಂದ್ಕೊಳ್ಳಿ, ಅದು ಪರಿಹಾರ ಮಾಡಿಕೊಳ್ಬೇಕು. ಆ ಪರಿಹಾರ ಮಾಡಿಕೊಳ್ಬೇಕಾದ್ರೆ ನಿಮಗೆ ಒಂದು ನಿರ್ಣಯ ತಗೊಳ್ಳುವಂಥ ಒಂದು ವ್ಯವಸ್ಥೆ ಬೇಕು, ಅದಕ್ಕೆ ಬುದ್ಧಿ. ನಂತರ ಚಿತ್ತ, ನಾವು ನೆನಪಿಟ್ಕೊಳ್ಳೋ ಶಕ್ತಿ. ಸೊ ನಾವೆಲ್ಲ ಓದಿದ್ದನ್ನೆಲ್ಲ ನೆನಪಿಟ್ಕೊಳ್ತೀವಲ್ಲ, ನೆನಪಿನ ಶಕ್ತಿ ಪರ್ಮನೆಂಟಾಗಿ ಚಿತ್ತಕೋಶದಲ್ಲಿರುತ್ತೆ. ಚಿತ್ತಂ ಸ್ಮರಣ ಕಾರಣಂ ಅಂತ ಹೇಳ್ತಾರೆ. ಚಿತ್ತದಲ್ಲಿರೋದೆಲ್ಲ ಕೂಡ ಸ್ಮರಣೆ ಮಾಡಿಕೊಳ್ಳೋದಕ್ಕೆ. ಆದರೆ ಕೆಲವೊಂದು ಜನಕ್ಕೆ ಸ್ಮರಣ ಮಾಡಿಕೊಳ್ಳೋದು ಬೇಗ ಬರುತ್ತೆ, ಅದನ್ನೇ ಅವ್ರ ಮೆಮೊರಿ ಪವರ್ ಅಂತೀವಿ ನಾವು. ಕೆಲವೊಂದು ಜನಕ್ಕೆ ಬೇಗ ನೆನಪು ಬರಲ್ಲ, ಇವ್ರನ್ನೆಲ್ಲೋ ನೋಡಿದಂಗಿದೆ ಅಂತ ನೆನಪಿಸ್ಕೊಳ್ತಾ ಇರ್ತಾರೆ. ನೆಕ್ಸ್ಟ್, ಇವುಗಳನ್ನೆಲ್ಲ ಆಪ್ರೇಟ್ ಮಾಡೋರು ಯಾರು? ಯೂಸರ್, ಜೀವ. ಯಾಕೆಂದರೆ ಬುದ್ಧಿ, ಮನಸ್ಸು, ಚಿತ್ತ, ಇಂದ್ರಿಯಗಳು ತನ್ನಷ್ಟಕ್ಕೆ ತಾನೇ ಆಪರೇಟ್ ಆಗಲ್ಲ. ಅದನ್ನು ಆಪರೇಟ್ ಮಾಡುವಂಥ ಒಬ್ಬ ಮನುಷ್ಯ ಬೇಕು. ಮನಸ್ಸು ಯೋಚನೆ ಮಾಡೋದಿಲ್ಲ, ಮನಸ್ಸಿನಿಂದ ಜೀವ ಯೋಚನೆ ಮಾಡುತ್ತೆ. ನನ್ನ ಮನಸ್ಸು ಹೀಗೆ ಅನಿಸುತ್ತೆ ಅಂತಂತೀವಿ, ಮನಸ್ಸೇ ನಿರ್ಣಯ ತಗೊಳ್ಳೋದಿಲ್ಲ, ನಾನು ಮನಸ್ಸಿನಿಂದ ಆಲೋಚನೆ ಮಾಡ್ತೀನಿ. ದಿಸ್ ಇಸ್ ಕರೆಕ್ಟ್ ಸ್ಟೇಟ್ಮೆಂಟ್. ನಾನು ಮನಸ್ಸಿನಿಂದ ಆಲೋಚನೆ ಮಾಡ್ತೀನಿ. ನೋಡಿ, ನಾನು ನನ್ನ ಮನಸ್ಸು, ನಾನು ನನ್ನ ಕಾರು, ನಾನು ನನ್ನ ಮನೆ. ನಾನು ಬೇರೆ, ಮನೆ ಬೇರೆ. ನಾನು ಬೇರೆ, ನನ್ನ ಕಾರು ಬೇರೆ. ನಾನು ಬೇರೆ, ನನ್ನ ಮನಸ್ಸು ಬೇರೆ. ನನ್ನ ಬುದ್ಧಿ, ನನ್ನ ಮನಸ್ಸು, ನನ್ನ ಜೀವ ಅಂತ ಹೇಳಿಕ್ಕೆ ಬರಲ್ಲ. ನನ್ನ ಆತ್ಮ, ದಟ್ ಇಸ್ ನಾಟ್ ಎ ಕರೆಕ್ಟ್ ವರ್ಡ್. ಯಾಕೆಂದರೆ ಅದನ್ನು ಸಪ್ರೇಟ್ ಮಾಡಿ ತೋರ್ಸೋಕ್ಕಾಗಲ್ಲ. ನಾನು ಬೇರೆ, ಆ ಜೀವ ಬೇರೆ ಅಲ್ಲ, ಜೀವನೇ ನಾನು. ಇದು ಸ್ವಲ್ಪ ತತ್ವಶಾಸ್ತ್ರದಲ್ಲಿ, ಭಗವದ್ಗೀತೆಯಲ್ಲಿ ಮುಂದೆ ಹೋದಾಗ ಇದರ ಬಗ್ಗೆ ತುಂಬ ಅರಿವು ಬರುತ್ತೆ. ನಾನು ಅಂತಂಬುದು ತಿಳಿದುಕೊಳ್ಳೋದೇ ಮೋಕ್ಷಕ್ಕೆ ಮೊದಲ ಸಾಧನೆ ಅಂತ ಹೇಳ್ತಾರೆ. ಸೊ ಜ್ಯೋತಿಷ್ಯ ಅದನ್ನು ತಿಳಿದುಕೊಳ್ಳೋದಕ್ಕೆ ತುಂಬ ಅನುಕೂಲ ಮಾಡಿಕೊಡ್ತದೆ, ತುಂಬ ಈಸಿಯಾಗಿ ಅರ್ಥ ಆಗ್ತದೆ. ಯಾಕಂದರೆ ಜ್ಯೋತಿಷ್ಯ ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರ, ಪ್ರತ್ಯಕ್ಷವಾಗಿ ಕಾಣಿಸಿಕೊಳ್ಳೋದಕ್ಕೆ ಉಪಯೋಗವಾಗುವ ಶಾಸ್ತ್ರವೇ ಜ್ಯೋತಿಷ್ಯ. ಹಾಗಾಗಿ ಬೃಹತ್ ಜಾತಕದಲ್ಲಿ ವರಾಹಮಿರಾಚಾರ್ಯ ಹೇಳ್ತಾರೆ, ಅಪ್ರತ್ಯಕ್ಷಾಣಿ ಶಾಸ್ತ್ರಾಣಿ ವಿವಾದಸ್ತು ಕೇವಲಂ ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರಂ ಚಂದ್ರಾರ್ಕೌ ಯತ್ರ ಸಾಕ್ಷಿಣೌ ಅಂತ ಹೇಳ್ತಾರೆ. ಬೇರೆ ಶಾಸ್ತ್ರಗಳೆಲ್ಲ ಕೂಡ ನಿಮಗೆ ಕೇಳ್ಬೋದು ಅಥವಾ ಓದಿ ತಿಳ್ಕೊಳ್ಬೋದು, ಅದಕ್ಕೆ ನಿಮಗೆ ಪ್ರತ್ಯಕ್ಷವಾದ ಅನುಭವ ಕಾಣಲ್ಲ. ಪ್ರತ್ಯಕ್ಷವಾದ ಅನುಭವ ನಿಮಗೆ ಬರಬೇಕಾದರೆ ಅದು ಜ್ಯೋತಿಷ್ಯದಿಂದನೇ ಸಾಧ್ಯ. ಯಾಕಂದರೆ ಜ್ಯೋತಿಷ್ಯ ಎಷ್ಟು ಸಾಧ್ಯ ಅಂತಂದರೆ, ಸೂರ್ಯ ಚಂದ್ರಾದಿಗಳು ನಮಗೆ ಕಣ್ಣಿಗೆ ಕಾಣ್ತಾ ಇದ್ದಾರೆ ಅಂತಂಬೋದು ಎಷ್ಟು ಸತ್ಯವೋ, ಜ್ಯೋತಿಷ್ಯದಿಂದ ಪ್ರಾಪಂಚಿಕ ಅನುಭವವನ್ನು ಪಡೆಯಬಹುದು ಅಂತಂಬೋದು ಅಷ್ಟೇ ಸತ್ಯ. ಆದರೆ ನಾವು ಲೌಕಿಕ ಪ್ರಪಂಚದಲ್ಲಿರುವಂಥ ಸುಖಭೋಗಗಳಿಗೋಸ್ಕರ ಇವತ್ತಿನ ದಿನ ಜ್ಯೋತಿಷ್ಯನನ್ನು ಕನ್ಸಲ್ಟ್ ಆಗ್ತೇವೆ. ಆದರೆ ಮೋಕ್ಷ ಸಾಧನೆ ಮಾಡಬೇಕಾದ್ರೆ, ನನ್ನ ಜೀವನದ ಪರ್ಪಸ್ ಏನು ಅಂತ ತಿಳ್ಕೊಳ್ಬೇಕಾದ್ರೆ, ತುಂಬ ಈಸಿಯೆಸ್ಟ್ ಸಬ್ಜೆಕ್ಟ್ ಯಾವುದು ಅಂದರೆ ಜ್ಯೋತಿಷ್ಯ ಮಾತ್ರವೇ. ಹಿಂದಿನ ಕಾಲದಲ್ಲಿ ಅದಕ್ಕೆ ಬಳಸ್ತಾ ಇದ್ದರು ಜ್ಯೋತಿಷ್ಯವನ್ನು. ಸೊ ಇವತ್ತು ಲೌಕಿಕ ಪ್ರಪಂಚದಲ್ಲಿ ಸುಖಭೋಗಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಜ್ಯೋತಿಷ್ಯವನ್ನು ಬಳಸ್ತಾ ಇದ್ದೇವೆ. ವಿಚಾರ ಇಲ್ಲಿ ನೋಡಿ, ಜೀವ ಅಂತನ್ನುವನು ಮನಸ್ಸಿನ ಸಹಾಯದಿಂದ ಯೋಚನೆ ಮಾಡ್ತಾನೆ, ಬುದ್ಧಿನ ಸಹಾಯದಿಂದ ಆಲೋಚನೆ ಮಾಡ್ತಾನೆ, ಚಿತ್ತದ ಸಹಾಯದಿಂದ ನೆನಪಿಸ್ಕೊಳ್ತಾನೆ, ಇಂದ್ರಿಯಗಳ ಸಹಾಯದಿಂದ ಪ್ರಾಪಂಚಿಕ ವಿಷಯಗಳ ಜೊತೆ ಸಂಪರ್ಕ ಇಟ್ಟುಕೊಳ್ತಾನೆ. ಎಲ್ಲವೂ ಮಾಡೋದು ಯಾರು? ಜೀವ. ನಮಗೆ ಭಗವದ್ಗೀತೆಯಲ್ಲಿ ಕೂಡ ಪ್ಯಾರಲಲ್ ಆಗಿ ನಡೀತಾ ಇದೆ. ಜೀವ ಅಂದರೆ ಏನು, ಜೀವಕ್ಕೆ ಸ್ವಭಾವ ಅಂದರೆ ಏನು, ಜೀವ ಇವುಗಳನ್ನೆಲ್ಲ ಹೇಗೆ ಆಪರೇಟ್ ಮಾಡ್ತಾನೆ. ನಾನು ಯೋಚಿಸುತ್ತಿದ್ದೇನೆ ಅಂತಂದರೆ ಏನು? ನಾನು ಮನಸ್ಸಿನ ಸಹಾಯದಿಂದ ಯೋಚಿಸ್ತಾ ಇದ್ದೇನೆ. ನಾನು ಬೇರೆ, ಮನಸ್ಸು ಬೇರೆ. ಸೊ ಜೀವಗೆ ಆ ಗುಣಗಳು, ಕ್ವಾಲಿಫಿಕೇಷನ್ ಎಲ್ಲ ಇರುತ್ತೆ. ಭಗವಂತ ಶರೀರ, ಮನಸ್ಸು, ಬುದ್ಧಿ ಇದೆಲ್ಲ ಎಲ್ಲರಿಗೂ ಕೊಟ್ಟಿರ್ತಾನೆ. ಆದರೆ ಕೆಲವಿನ ಜನಕ್ಕೆ ಮಾತ್ರವೇ ಇದನ್ನು ಆಪರೇಟ್ ಮಾಡಲಿಕ್ಕೆ ತುಂಬ ಸ್ಕಿಲ್ಲನ್ನು ಪಡೆದಿರ್ತಾರೆ. ಕೆಲವಿನ ಜನಕ್ಕೆ ಮನಸ್ಸು ತುಂಬ ಶಾರ್ಪಾಗಿರುತ್ತೆ, ಮನಸ್ಸು ತುಂಬ ಶಾರ್ಪಾಗಿ ಬಳಸ್ತಾ ಇರ್ತಾರೆ. ಅದು ನಮಗೆ ಹೆಂಗೆ ಗೊತ್ತಾಗ್ತದೆ ಅಂದರೆ, ಜಾತಕದಲ್ಲಿ
ಚಂದ್ರ ಉಚ್ಚ ಸ್ಥಾನದಲ್ಲಿದ್ದರು, ತುಂಬ ಬಲಿಷ್ಠನಾಗಿದ್ದರು, ಇವನಿಗೆ ಮನಸ್ಸಿನ ಜೊತೆ ಆಪರೇಟ್ ಮಾಡೋ ಶಕ್ತಿ ಜಾಸ್ತಿ ಇದೆ ಅಂತ ಅರ್ಥ. ಬುಧ ಜಾತಕದಲ್ಲಿ ಚೆನ್ನಾಗಿದೆ ಅಂತಂದರೆ ಇವನಿಗೆ ಆಲೋಚನೆ ಮಾಡಿ ನಿರ್ಣಯ ತೆಗೆದುಕೊಳ್ಳುವಂಥ ಶಕ್ತಿ ಜಾಸ್ತಿ ಇದೆ ಅಂತ ಅರ್ಥ. ಸೂರ್ಯ ಚಂದ್ರಾದಿಗಳು ಚೆನ್ನಾಗಿದ್ದರೆ ಇವನ ಶರೀರ ಬಲಿಷ್ಠವಾಗಿದೆ, ಶರೀರವನ್ನು ಬಳಸಿಕೊಳ್ಳೋದಕ್ಕೆ ಬೇಕಾದಂಥ ಶಕ್ತಿ ಇವನಿಗಿದೆ ಅಂತ ಅರ್ಥ. ಮೂಗು, ಈ ಇಂದ್ರಿಯಗಳಿಗೆ ಸಂಬಂಧಪಟ್ಟ ದೇವತೆ ಗ್ರಹಗಳೆಲ್ಲ ಕೂಡ ಇದೆ. ಆ ಗ್ರಹಗಳ ಬಲಿಷ್ಠವಾಗಿದ್ದರೆ ಅವನು ಆ ಅಂಗದಿಂದ ಕೆಲಸ ಮಾಡಲಿಕ್ಕೆ ಬೇಕಾದಂಥ ನೈಪುಣ್ಯವನ್ನು ಪಡೆದಿದ್ದಾನೆ. ಹೀಗೆ ನಾವು ಜಾತಕದಲ್ಲಿ ವಿಶ್ಲೇಷಣೆ ಮಾಡ್ತೇವೆ. ಭಾಳಷ್ಟು ವ್ಯಾವಹಾರಿಕ ಸಂದರ್ಭದಲ್ಲಿ ಮನಸ್ಸೇ ಆಲೋಚನೆ ಮಾಡ್ತದೆ. ನನ್ನ ಮನಸ್ಸಿಗೆ ಅನಿಸ್ತಾ ಇದೆ, ನನ್ನ ಮನಸ್ಸು ಹೇಗೆ ಅನಿಸುತ್ತೋ ಹಂಗೆ ಹೋಗ್ತೀನಿ ಅಂತಂತೀರಿ. ಮನಸ್ಸಿಗೆ ಅನಿಸೋದಲ್ಲ, ನನಗೆ ಹಾಗೆ ಅನಿಸ್ತದೆ ಹಾಗೆ ಹೋಗ್ತೀನಿ ಅಂತ ಅರ್ಥ. ನನ್ನ ಮನಸ್ಸು ಯಾಕೋ ಟೆನ್ಷನ್ ಆಗಿದೆ ಅಂತ, ನಾನು ಟೆನ್ಷನ್ ಆಗಿದ್ದೀನಿ, ಮನಸ್ಸು ಟೆನ್ಷನ್ ಯಾವಾಗೂ ಇರಲ್ಲ. ನಾನು ಟೆನ್ಷನ್ ಆಗಿದ್ದೇನೆ ಅಂತ ಅರ್ಥ. ಯಾಕೆಂದರೆ ನಾನು ಮಾಡಿದ್ರೇ ಮನಸ್ಸು ಮಾಡ್ತದೆ. ಮನಸ್ಸು ಅಂತಂಬುದು ಒಂದು ಇನ್ಸ್ಟ್ರೂಮೆಂಟ್, ಅದಕ್ಕೆ ತನ್ನಷ್ಟಕ್ಕೆ ತಾನೇ ಆಪರೇಟ್ ಮಾಡಿಕೊಳ್ಳುವ ಶಕ್ತಿ ಮನಸ್ಸಿಗಿರಲ್ಲ. ಜೀವಕ್ಕೂ ಅಷ್ಟೇ, ಬುದ್ಧಿಗೂ ಅಷ್ಟೇ, ತನ್ನಷ್ಟಕ್ಕೆ ತಾನೇ ಯೋಚನೆ ಮಾಡೋದಿಲ್ಲ. ನಾನು ಬುದ್ಧಿಯ ಸಹಾಯದಿಂದ ನಾನು ನಿರ್ಣಯವನ್ನು ತೆಗೆದುಕೊಳ್ತೇನೆ. ನಾನು ಕ್ಯಾಲ್ಕುಲೇಟರ್ ಹೆಲ್ಪಿಂದ ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನೋ, ಜೀವನದಲ್ಲಿ ಬರುವಂಥ ಪ್ರಾಬ್ಲಮ್ಸನ್ನು ನಿರ್ಣಯ ತೆಗೆದುಕೊಳ್ಳಲಿಕ್ಕೆ ಬುದ್ಧಿ ಅಂತಂಬೋ ಕ್ಯಾಲ್ಕುಲೇಟರ್ ಬಳಸ್ತೇನೆ. ಚಿತ್ತ ಅಂತಂಬೋದು ಒಂದು ಹಾರ್ಡ್ ಡಿಸ್ಕ್ ಇದ್ದಂಗೆ. ನಮ್ಮ ಕಂಪ್ಯೂಟರಲ್ಲಿ ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್ ಹಿಂಗಿರುತ್ತೋ, ಮೆಮೊರಿ ಕಾರ್ಡ್ ಇದ್ದಂಗೆ ನಮ್ಮ ಶರೀರಕ್ಕೆ ಎಕ್ಸ್ಟ್ರಾ ಸ್ಟೋರೇಜ್ ಮೆಮೊರಿ ಏನು ಅಂತಂದರೆ ಚಿತ್ತದಲ್ಲಿ ನಾವು ಎಲ್ಲವನ್ನು ನೆನಪಿಸ್ಕೊಳ್ತೇವೆ. ಆದರೆ ಒಂದು ಪ್ರಾಬ್ಲಮ್ ಏನಂತಂದರೆ ಇದರಲ್ಲಿ ಏನಾದರೂ ಒಂದು ಸಲ ಸ್ಟೋರ್ ಮಾಡಿದರೆ ಎರೇಸ್ ಮಾಡಲಿಕ್ಕೆ ಬರೋದಿಲ್ಲ. ಬೇಕಾದರೆ ಓವರ್ ರೈಟ್ ಮಾಡ್ಬೋದು. ಏನಾದರೂ ಒಂದು ನಮ್ಮ ಜೀವನದಲ್ಲಿ ಕಷ್ಟವಾದಂಥ ಒಂದು ಸಂದರ್ಭದಲ್ಲಿ ಹಾಗೆ ನೆನಪು ಉಳಿದುಕೊಳ್ತು ಅಂದ್ಕೊಳ್ಳಿ, ಅದನ್ನು ತೆಗೆದು ಹಾಕ್ಲಿಕ್ಕೆ ಆಗಲ್ಲ. ಬೇಕಾದರೆ ನೀವು ಅದನ್ನು ನೆನಪಿಸಿಕೊಳ್ಳದೆ ಪ್ರಾಕ್ಟೀಸ್ ಮಾಡ್ಕೋಬೇಕು. ಎಷ್ಟೋ ನಮ್ಮ ಜೀವನದಲ್ಲಿ ಕಷ್ಟ ವ್ಯವಹಾರಗಳು ನಾವು ನೆನಪಿಸಿಕೊಂಡ್ರೆ ದುಃಖ ಆಗುವಂಥ ಸಂದರ್ಭಗಳು ಎಷ್ಟೋ ಇವೆ. ಆದರೆ ಅದನ್ನು ಎರೇಸ್ ಮಾಡಿ ಹಾಕ್ಲಿಕ್ಕೆ ಬರಲ್ಲ. ಬೇಕಾದರೆ ಅದನ್ನು ರೀರೈಟ್ ಮಾಡ್ಬೋದು. ಅದರ ಮೇಲೆ ಇನ್ನೊಂದು ಇಂಪ್ರೆಷನ್ ರೀರೈಟ್ ಮಾಡಿಬಿಟ್ರೆ, ಒಳ್ಳೆಯ ಸಂದರ್ಭವನ್ನು ರೀರೈಟ್ ಮಾಡಿಬಿಟ್ರೆ ಅದನ್ನು ನೆನಪಿಸ್ಕೊಳ್ಳಿಕ್ಕಾಗಲ್ಲ. ಈಗ ನೋಡಿ, ಯುಕ್ತ ವಯಸ್ಸಿನಲ್ಲಿ ಯುವಕನಾಗಿದ್ದಾಗ ಕಾಲೇಜಿನಲ್ಲಿ ಯಾರೋ ಒಬ್ಬ ಹುಡುಗಿಯನ್ನು ಪ್ರೀತಿ ಮಾಡಿರ್ತಾನೆ. ಅದು ಸ್ಟ್ರಾಂಗಾಗಿ ಉಳಿದು ಹೋಗಿರುತ್ತೆ. ಅದು ಏನು ಮಾಡಿದ್ರೂ ಅವನಿಗೆ ಅದರಿಂದ ಹೊರಗೆ ಬರಲಿಕ್ಕಾಗಲ್ಲ. ಆದರೆ ಅವನು ಸ್ವಲ್ಪ ದಿನ ನಂತರ ಒಂದು ಮದುವೆಯನ್ನು ಮಾಡಿ ಹೆಂಡತಿ ಜೊತೆ ಮಕ್ಕಳ ಜೊತೆ ಆನಂದವಾಗಿದ್ದಾಗ ಆವಾಗ ಕೂಡ ಹಳೆಯದು ನೆನಪಿಸಿಕೊಂಡ್ರೆ ನೆನಪಾಗತ್ತೆ. ಆದರೆ ಅದಕ್ಕಿಂತಲೂ ಸ್ಟ್ರಾಂಗ್ ಇಂಪ್ರೆಷನ್ ಇರೋದರಿಂದ ಅದು ಏನನ್ನೂ ಮಾಡೋದಿಲ್ಲ. ದೊಡ್ಡವರಾದ ಮೇಲೆ ಸಣ್ಣತನದಾಗ ಮಾಡಿದಂಥ ವಿಚಾರಗಳನ್ನೆಲ್ಲ ನೆನಪಿಸಿಕೊಂಡ್ರೆ ಒಂಥರ ಏನಾಗುತ್ತೆ, ಸಿಲ್ಲಿಯಾಗಿ ಅನಿಸುತ್ತೆ. ಬಟ್ ಆ ಸಂದರ್ಭದಲ್ಲಿ ತುಂಬ ತೊಂದರೆಯನ್ನು ಕೊಡುತ್ತೆ. ಹಾಗೆ ಚಿತ್ತದಲ್ಲಿ ಸ್ಟೋರ್, ಅದಕ್ಕೆ ಹೇಳ್ತಾರೆ ದೊಡ್ಡವರು, ಸಜ್ಜನರ ಸಂಘ ಇರಬೇಕು, ಒಳ್ಳೆಯದನ್ನೇ ಮಾತಾಡಿ, ಒಳ್ಳೆಯದನ್ನೇ ನೆನಪಿಟ್ಟುಕೊಳ್ಳಿ, ಒಳ್ಳೆಯದ್ರ ಬಗ್ಗೆ ಯೋಚಿಸಿ ಅಂತ ಹೇಳ್ತಾರೆ. ಯಾಕೆಂದರೆ ಒಂದು ಸಲ ಚಿತ್ತದಲ್ಲಿ ಸ್ಟೋರ್ ಆಯಿತು ಅಂದ್ಕೊಳ್ಳಿ, ಎರೇಸ್ ಮಾಡಲಿಕ್ಕೆ ಬರಲ್ಲ, ಅದು ಹಾಗೆ ಉಳಿದು ಹೋಗ್ತದೆ. ತುಂಬ ಕಷ್ಟದ ಜೀವನ. ಸ್ವಲ್ಪ ವರ್ಷಗಳವರೆಗೂ ಅದನ್ನು ಕಂಟ್ರೋಲ್ ಮಾಡೋವರೆಗೂ ತುಂಬ ಕಷ್ಟ. ಹಾಗಾಗಿ ಯಾವುದಂದರೆ ಅದು ತಲೆಯಲ್ಲಿ ಸ್ಟೋರ್ ಮಾಡಬಾರ್ದು ಅಂತ ಹೇಳ್ತಾರೆ. ಪರ್ಮನೆಂಟ್ ಸ್ಟೋರ್ ಆಯ್ತು ಅಂದ್ಕೊಳ್ಳಿ, ಕಷ್ಟ. ಅದಕ್ಕೆ ನಮ್ಮ ಜೀವನದಲ್ಲಿ ನಾವು ಯಾವ ವಸ್ತುಗಳ ಮೇಲೆ ಮಮತೆ ಅನುರಾಗಗಳು ಜಾಸ್ತಿ ಬೆಳೆಸಿಕೊಳ್ತೀವೋ ಕಾಮಕ್ರೋಧಗಳು ಅಷ್ಟು ಜಾಸ್ತಿ ಬೆಳೀತದೆ. ನಾವು ಭಗವದ್ಗೀತೆಯಲ್ಲಿ ಇದೇ ನೋಡಿದ್ವಿ. ಭಗವದ್ಗೀತೆಯಲ್ಲಿ ಒಂದು ವಸ್ತುವಿನ ಮೇಲೆ ಅಟ್ಯಾಚ್ಮೆಂಟ್ ಜಾಸ್ತಿ ಆದಾಗೆ ಮನುಷ್ಯ ಬಂಧನಕ್ಕೊಳಗಾಗ್ತಾನೆ. ಮನಸ್ಸಿನ ಮೇಲೆ ಇಷ್ಟ ಆಗ್ತದೆ, ಇಷ್ಟ ಕಾಮವಾಗ್ತದೆ, ಕಾಮ ಆದ ಮೇಲೆ ಅದನ್ನು ಪಡೀಬೇಕು, ಅದು ನನಗೆ ಸಿಕ್ಕಿದಾಗ ಆನಂದ, ಇನ್ನೂ ಬೇಕು ಮೋಹ, ಅದನ್ನು ನನಗೆ ಸಿಕ್ಕಲಿಲ್ಲ ದುಃಖ, ಬೇರೆ ಯಾರಿಗೂ ಸಿಕ್ಕಿತು ದ್ವೇಷ, ಕೋಪ, ಈ ಭಾವನೆಗಳೆಲ್ಲ ಬರ್ತದೆ. ಇದು ಜ್ಯೋತಿಷ್ಯದಲ್ಲಿ ಬರುತ್ತೆ, ಭಗವದ್ಗೀತೆಯಲ್ಲಿ ಅದು ಹೇಗೆ ಪರಿವರ್ತನೆ ಆಗುತ್ತೆ ಅಂತ ಬರುತ್ತೆ. ಇಲ್ಲಿ ಈ ಎಲ್ಲ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಬೇಕು. ಯಾಕಂದರೆ ಒಬ್ಬ ಮನುಷ್ಯ ಒಂದು ವಿಚಾರದಲ್ಲಿ ಹೇಗೆ ಆಲೋಚನೆ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಕೇವಲ ಅವನು ಬಂದಿದ್ದಾನೆ, ಅವನ ಜಾತಕದಲ್ಲಿರೋ ಗ್ರಹಗಳನ್ನು ನೋಡಿ ನಿಂಗೆ ಹೀಗಾಗತ್ತೆ ಅಂತ ಹೇಳಿದ್ರೆ ಅವನಿಗೆ ನಡೆಯೋದೇ ನಾವು ಹೇಳ್ತೇವೆ, ಹೊಸ ವಿಷಯ ಏನು ಹೇಳೋದಿಲ್ಲ.
ಆದರೆ ಅವನಿಗೆ ಮಾರ್ಗವನ್ನು ಸೂಚನೆ ಮಾಡಬೇಕು. ಕೇವಲ ಇದ್ದಿದ್ದನ್ನು ಹೇಳೋದಲ್ಲ. ಜಾತಕದ ಬಂದಮೇಲೆ ನೀನು ತುಂಬ ದುಃಖದಲ್ಲಿದ್ದೀಯಾ, ಆ ವಿಷಯ ಅವನಿಗೂ ಗೊತ್ತು. ಅವನೇನು ಮಾಡ್ತಾನೆ, ಅಯ್ಯೋ ನನಗೆ ದುಃಖದಲ್ಲಿರೋ ವಿಷಯ ನಿಮಗೆ ಹೆಂಗೆ ಗೊತ್ತಾಯಿತು, ಕಾಲಿ ನಮಸ್ಕಾರ ಮಾಡಿಬಿಡ್ತಾನೆ ದೇವರಿದ್ದಂಗೆ ಅಂತ. ಅವನಿಗೆ ಗೊತ್ತಿಲ್ಲ, ಸಮಾಜಕ್ಕೆ ಅಷ್ಟು ತಿಳುವಳಿಕೆ ಇಲ್ಲ. ಇದ್ದ ವಿಷಯನ್ನು ಹೇಳೋದು ದೊಡ್ಡ ಜ್ಯೋತಿಷ್ಯನ ಪ್ರತಿಭೆ ಏನೂ ಅಲ್ಲ. ಆದರೆ ಆ ಸಮಸ್ಯೆಯಿಂದ ಹೊರಗೆ ಬರಬೇಕಾದ್ರೆ ಏನು ನಡೀತಾ ಇದೆ ಅವನ ಮನಸ್ಸಲ್ಲಿ ಅಂತ ತಿಳ್ಕೊಳ್ಬೇಕು. ಅದು ತಿಳ್ಕೊಳ್ಳಿಕ್ಕೆ ಇದು ಜ್ಯೋತಿಷ್ಯ ಉತ್ತಮವಾದ ಸಾಧನ. ಅವನ ಮನಸ್ಸಲ್ಲಿ ಏನು ನಡೀತಾ ಇದೆ, ಮನಸ್ಸು ಆ ಸಮಸ್ಯೆಯಿಂದ ಹೊರಗೆ ಬರಬೇಕಾದ್ರೆ ಮನಸ್ಸು ಹೇಗೆ ಕೆಲಸ ಮಾಡ್ತದೆ ಅಂತ ತಿಳ್ಕೊಳ್ಬೇಕು. ಯಾವ ಸಂದರ್ಭದಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಏನು ಮಾಡಬೇಕು ಅಂತ ಜ್ಯೋತಿಷ್ಯನಿಗೆ ಮಾತ್ರನೇ ಗೊತ್ತಿರುತ್ತೆ. ಅದಕ್ಕೆ ಡೈವರ್ಷನ್ ಮಾಡುವುದಂಥ ಪ್ರಯೋಗಗಳೆಲ್ಲ ಜ್ಯೋತಿಷ್ಯ ಹತ್ರ ಇರುತ್ತೆ. ಕೊನೆಯದಾಗಿ ಮಾಡ್ತಾನೆ ಒಂದು ಎಸ್ಕಲೇಷನ್ ಅಂತ ಮಾಡ್ತಾನೆ. ಅಂದರೆ ಇನ್ನು ಸಮಸ್ಯೆಯನ್ನು ಹೋಗಿಸ್ಲಿಕ್ಕೆ ಆಗೋದಿಲ್ಲ ಅಂತಂದ ಮೇಲೆ ಅವನನ್ನು ಡೈವರ್ಟ್ ಮಾಡಿಬಿಡ್ತೇವೆ. ಭಗವಂತನ ಮೇಲೆ ಆಗಲಿ ಅಥವಾ ಯಾವುದೋ ಒಂದು ಮುಖ್ಯವಾದಂಥ ನಂಬಿಕೆ ವಿಶ್ವಾಸ ಇರೋದ್ರ ಮೇಲೆ ಆಗಲಿ ಮಾಡ್ತೇವೆ. ಇವತ್ತೆಲ್ಲರೂ ಮಾಡೋದೇ ಅದೇ ರೆಮಿಡಿ ಪಾರ್ಟಲ್ಲಿ. ನೀನು ಆ ಪೂಜೆ ಮಾಡಿ, ಈ ಪೂಜೆ ಮಾಡಿ, ಈ ಹೋಮ ಮಾಡಿ, ಅಲ್ಲಿಗೆ ಕೊನೆಯದು ಹೇಳ್ಬಿಡ್ತಾರೆ. ಲಾಸ್ಟ್ ಆಪ್ಷನ್ ಹೇಳೋದು. ಅದಕ್ಕಿಂತಲೂ ಮುಂಚೆ ಭಾಳ ಇದೆ, ರೆಮಿಡೀಸ್ ಇದೆ, ಯಾವುದೋ ಅದಕ್ಕೆ ಹೇಳಲಿಕ್ಕೆ ಹೋಗಲ್ಲ. ಕೊನೆಯ ಭಾಗ ನಮಗೆ ಬಂದಂಥ ವ್ಯಕ್ತಿ ಸಹಕಾರ ಮಾಡದೇ ಇದ್ದಾಗ, ಅವನ ಕೈಯಲ್ಲಿ ನಾವು ಏನು ಮಾಡಿದ್ರೂ ಹೇಳಿಕ್ಕೆ ಬರದೇ ಇದ್ದಾಗ, ಕೊನೆಯದಾಗಿ ನಾವು ಮಾಡೋದೇನಂತಂದರೆ ಭಗವಂತನ ಮೇಲೆ ವಿಶ್ವಾಸವನ್ನು ಬೆಳೆಸ್ತೇವೆ. ಅಷ್ಟುವರೆಗೂ ಅವನಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಬೇಕು. ಆತ್ಮವಿಶ್ವಾಸವನ್ನು ಬೆಳೆಸಬೇಕಂದ್ರೆ ಆತ್ಮ ಅಂದರೆ ತಿಳ್ಕೊಳ್ಬೇಕು. ಆತ್ಮದ ಜೊತೆ ಶರೀರದಲ್ಲಿ ಯಾವ ಯಾವ ಭಾಗದ ಸಂಪರ್ಕ ಹೇಗಿದೆ ಅಂತ ತಿಳ್ಕೊಳ್ಬೇಕು. ತಿಳ್ಕೊಂಡಾಗ ಏನಾಗುತ್ತೆ, ಒಬ್ಬ ಮನುಷ್ಯನ ಬಗ್ಗೆ ಹೇಗೆ ಆಲೋಚನೆ ಮಾಡ್ತಾನೆ, ಅವನ ಕ್ರಿಯೆ ಹೇಗಿರುತ್ತೆ ಅಂತ ಗೊತ್ತಾಗ್ತದೆ. ಇದು ತಿಳ್ಕೊಳ್ಳದೇ ಇದ್ದರೆ ಜ್ಯೋತಿಷ್ಯ ಹೆಸರಿಗಿರ್ಬೋದು, ಆದರೆ ಭಗವಂತನ ಲೆಕ್ಕ ಪ್ರಕಾರ, ನಮ್ಮ ಹಿರಿಯರ ಪ್ರಕಾರ ಜ್ಯೋತಿಷ್ಯ ಆಗುವುದಿಲ್ಲ. ಎಲ್ಲರೂ ಇದ್ದಂಗೆ ಒಂದು ಪುಸ್ತಕ ಪ್ರವಚನ ಹೇಳಿದಂಗೆ ಆಗ್ತದೆ. ಹಾಗಾಗಿ ಕೇವಲ ನಮಗೇನಿದೆ ಇವತ್ತು ಆ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋದೇ ಜ್ಯೋತಿಷ್ಯ ಅನ್ಕೊಂಡ್ಬಿಟ್ಟಿದ್ದಾರೆ. ಅದು ಸಾಧನೆ ಅಷ್ಟೇ. ಡಾಕ್ಟರ್ ಆಗಬೇಕಾದ್ರೆ ಬಿಳಿ ಕೋಟು ಸೆಟಸ್ಕೋಪ್ ಹಾಕ್ಕೊಂಡ್ರೆ ಸರಿ ಹೋಗಲ್ಲ, ತಲೆಗೆ ನಾಲೆಡ್ಜ್ ಇರಬೇಕು. ಬಿಳಿ ಕೋಟು ಸೆಟಸ್ಕೋಪ್ ಯಾರು ಬೇಕಾದ್ರೂ ಹಾಕ್ಕೊಳ್ತಾರೆ, ಅಷ್ಟು ಮಾತ್ರ ಡಾಕ್ಟರ್ ಆಗೋಗ್ತೀವ. ಆದರೆ ಓದ್ತೀವಿ, ಅದ್ರ ಬಗ್ಗೆ ತಿಳ್ಕೊಳ್ಬೇಕು, ಸಮಸ್ಯೆಯನ್ನು ಹೇಗೆ ಹೊರಗೆ ಬರಬೇಕು ಅಂತ ಹೇಳಬೇಕು. ಸೊ ಇದರ ಬಗ್ಗೆ ನಾವು ಮತ್ತಿಷ್ಟು ವಿಚಾರವನ್ನು ಮುಂದುವರಿಸೋಣ. ಸೊ ಇದನ್ನು ಕಳೆದ ಬಾರಿ ತಿಳ್ಕೊಂಡ್ವಿ. ಮನಸ್ಸಿನಲ್ಲಿ 72,000 ನಾಡಿಗಳಿರುತ್ತೆ. ನೀವು ಏನು ಕೆಲಸ ಮಾಡಬೇಕು ದಿನ ಎದ್ದಾಗಿಂದ ಚಟುವಟಿಕೆಗಳು ಏನೇನಿರುತ್ತೆ ಅದೆಲ್ಲ ಕೂಡ ಮನಸ್ಸಿನಲ್ಲೇ ಇರುತ್ತೆ. ಮನಸ್ಸಿನಲ್ಲಿ ಇಲ್ಲ ಅಂತಂದರೆ ನೀವು ಆವತ್ತಿನ ದಿನ ಅದು ಆ ಆ್ಯಕ್ಟಿವಿಟಿ ನಿಮ್ಗೆ ಸಂಬಂಧ ಇಲ್ಲ ಅಂತ ಅರ್ಥ. ಎಷ್ಟೋ ಸಲ ಅಯ್ಯೋ ಮರೆತು ಬಿಟ್ನಲ್ಲ, ಇವತ್ತು ಇಲ್ಲಿಗೆ ಹೋಗ್ಬೇಕಾಯ್ತು, ಮರೆತು ಬಿಟ್ನಲ್ಲ, ಅವನಿಗೆ ಈ ಮಾತು ಕೊಟ್ಟಿದ್ನಲ್ಲ. ಸೊ ಈ ಥರ ಮಾತಾಡ್ಕೊಡ್ತೇವೆ. ಮರೆತು ಹೋಯಿತು ಅಂದರೆ ಅರ್ಥ ಏನಂತಂದರೆ ಈ ಮನಸ್ಸಿನಲ್ಲಿ ಅದರ ಬಗ್ಗೆ ಉಲ್ಲೇಖನೆ ಇಲ್ಲ ಅಂತ ಅರ್ಥ. ಅದಕ್ಕೆ ಉಲ್ಲೇಖನ ಬರಬೇಕಾದ್ರೆ ಏನು ಮಾಡಬೇಕು, ಅದಕ್ಕೆ ನಾವು ಸೆಲ್ಫೋನಲ್ಲಿ ರಿಮೈಂಡರ್ಸ್ ಇಟ್ಕೊಳ್ತೇವೆ, ಇಷ್ಟು ಗಂಟೆಗೆ ನನ್ನ ಎಬ್ಬಿಸು. ಯಾಕಂದರೆ ನಮ್ಮ ಮನಸ್ಸಿಗೆ ಅಷ್ಟು ಚಟುವಟಿಕೆಗಳು ಉಪಯೋಗ ಇಲ್ಲದೇ ಇದ್ದರೆ, ಟ್ರೈನಿಂಗ್ ಕೊಡದೇ ಇದ್ದರೆ ಎಕ್ಸ್ಟರ್ನಲ್ಲ ನಾವು ಮಾಡಬೇಕಾಗುತ್ತೆ. ಸರ್ ಹೇಳ್ತೇವೆ, ನಾನು ನಾಳೆ ಹೋಗ್ತಿದ್ದೆ, ನಾನು ಹೋಗೋ ಕಾಲಕ್ಕೆ ನನ್ನ ನೆನಪು ಮಾಡು ಅಂತ ಹೇಳ್ತೇವೆ. ಸೊ ಪ್ರೆಸೆಂಟ್ ಇಂಪ್ರೆಷನ್ ಎಲ್ಲ ಕೂಡ ಮನಸ್ಸು ಸ್ಟೋರ್ ಮಾಡ್ತದೆ. ಮನಸ್ಸಿಗೆ ಒಂದು ಬಲಹೀನ ಬಲ ಎರಡೂ ಒಂದೇ. ಯಾವುದು ಬಲವೋ ಅದೇ ಅದರ ಬಲಹೀನತೆ. ಮನಸ್ಸು ವೇಗ, ಎಷ್ಟೇ ವೇಗವಾಗಿ ಬೇಕಾದರೆ ಮನಸ್ಸು ನಿಮಗೆ ಸಹಕಾರ ಮಾಡುತ್ತೆ, ಆದರೆ ಅಷ್ಟೇ ವೇಗವಾಗಿ ನಿಮ್ಮ ತಲೆಯನ್ನು ಕೆಡಿಸುತ್ತೆ. ನೀವು ಒಂದು ಒಳ್ಳೆಯ ವಿಷಯನ ನೆನಪು ಮಾಡ್ಕೊ, ಚಿಕ್ಕಂದಾಗ ಒಂದು ಒಳ್ಳೆಯ ವಿಷಯ ಕೇಳಿದ್ದೆ, ಅದನ್ನೊಂದ್ಸಲ ನೆನಪು ಮಾಡಿದ್ರೆ ಮಾಡ್ತದೆ. ಆದರೆ ಕೆಟ್ಟ ವಿಷಯವನ್ನು ಕೂಡ ನೆನಪು ಮಾಡ್ತದೆ. ಕೆಟ್ಟ ವಿಷಯನ ನೀವು ನೆನಪು ಮಾಡೋದು ಹೇಳೋದು ಬೇಕಾಗಿಲ್ಲ, ಆಟೋಮೆಟಿಕಾಗಿ ರಿಕಾಲ್ ಆಗುತ್ತೆ. ಯಾವುದೋ ಒಂದು ಊರಿಗೆ ಹೋಗಿದ್ವಿ, ಭಾಳ ವರ್ಷಗಳ ನಂತರ ಆ ಊರಲ್ಲಿ ಒಂದು ಜಾಗಕ್ಕೆ ಹೋಗಿದ್ವಿ. ಆ ಜಾಗದಲ್ಲಿ ನೋಡಿದಾಗ ಅಲ್ಲಿ ಹಳೆದೆಲ್ಲ ನೆನಪು ಬರುತ್ತೆ. ಕೆಟ್ಟದ್ದೆಲ್ಲ ನಾವು ಏನೇನು ಮಾಡಿದ್ದೀವಿ, ಸಾಮಾನ್ಯವಾಗಿ ಹೊರಗಡೆ ಕೆಟ್ಟದಿದ್ದರೆ ನಮ್ಮ ತಲೆಗಿರೋ ಕೆಟ್ಟದ್ದೆಲ್ಲ ಕೂಡ ರಿಕಾಲ್ ಆಗುತ್ತೆ. ಹೊರಗಡೆ ಒಳ್ಳೇದಿದ್ರೆ ನಮ್ಮ ಮನಸ್ಸಲ್ಲಿರೋ ಒಳ್ಳೆಯದೆಲ್ಲ ರಿಕಾಲ್ ಆಗುತ್ತೆ. ಅದಕ್ಕೆ ಮನಸ್ಸು ವಾತಾವರಣಕ್ಕೆ ಅನುಗುಣವಾಗಿ ಕೆಲಸ ಮಾಡುತ್ತೆ. ನೀವು ಸಜ್ಜನರ ಜೊತೆಗಿದ್ರೆ ಮನಸ್ಸಲ್ಲಿರೋ ಒಳ್ಳೆಯದೆಲ್ಲ ಓಪನ್ ಆಗ್ತದೆ. ಕೆಟ್ಟ ಜನ ಜೊತೆ ಇದ್ರೆ ನಾವು ಮಾಡಿದಂಥ ಕೆಟ್ಟದ್ದು ಅದೆಲ್ಲ ಹೊರಗೆ ಬರುತ್ತೆ. ಅದು ನಿಮ್ಮ ಇಂಟ್ರಾಕ್ಷನ್ ಇರಲ್ಲ. ನೀವು ಹೇಳಿದಂಗೆ ಮನಸ್ಸು ಕೆಲಸ ಮಾಡಲ್ಲ, ಮನಸ್ಸು ಹೇಳಿದಂಗೆ ನಾವು ಕೆಲಸ ಮಾಡಬೇಕಾಗತ್ತೆ. ಇದು ತುಂಬ ಎಚ್ಚರ ಇರಬೇಕಾದಂಥ ವಿಚಾರ.
ನೆಕ್ಸ್ಟ್, ಮನಸ್ಸಿನ ಕಾರ್ಯದ ದಕ್ಷತೆ. ಮನಸ್ಸಿಗೆ ಒಂದು ಪ್ರಾಬ್ಲಮ್ ಇದೆ. ನೀವು ಏನಾದರೂ ಒಂದು ಹೇಳ್ಕೊಟ್ರೆ ಅದು ಆಟೋಮ್ಯಾಟಿಕ್ ಆಗಿ ಅದೇ ಮಾಡಿಕೊಡ್ತದೆ. ಈಗ ನೋಡಿ, ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಆಕ್ಸಿಡೆಂಟ್ಸ್ ಯಾರಿಗೆ ಹೆಚ್ಚಾಗುತ್ತೆ? ಕಲಿತಾ ಇರೋರಿಗೂ ಅಥವಾ ಎಕ್ಸ್ಪರ್ಟಿಗೂ? ಲರ್ನರ್ಗೆ ಜಾಸ್ತಿ ಆಕ್ಸಿಡೆಂಟ್ ಆಗುತ್ತಾ, ಎಕ್ಸ್ಪರ್ಟಿಗೆ ಜಾಸ್ತಿ ಆಕ್ಸಿಡೆಂಟ್ ಆಗುತ್ತಾ? ಭಾಳಷ್ಟು ಜನ ಹೇಳ್ತಾರೆ ಲರ್ನರಿಗೆ ಜಾಸ್ತಿ ಆಗುತ್ತೆ. ನೋ. ನೀವು ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ಳಿ, ನಮ್ಮ ಇಂಡಿಯಾದಲ್ಲಿ ಬೇಕಾದ್ರೆ ಸಿಗತ್ತೆ. ಈ ವರ್ಷ ಎಷ್ಟು ಆಕ್ಸಿಡೆಂಟ್ಸ್ ಆಗಿದೆ. ಮೆಜಾರಿಟಿ ಎಕ್ಸ್ಪರ್ಟ್ಸ್ಗೆ ಆಗಿರೋದು, ಲರ್ನರ್ಗೆ ಯಾವತ್ತಿಗೂ ಆಕ್ಸಿಡೆಂಟ್ ಆಗೋದು. ಯಾಕಂದ್ರೆ ಲರ್ನರು ತುಂಬ ಕೇರ್ಫುಲ್ ಆಗಿ ಹೋಗ್ತಾರೆ. ಬಹುಶಃ ಆಕ್ಸಿಡೆಂಟ್ ಆದರೆ ಒಂದು ಏನಾದರೂ ಮುಂದೆ ಏನಾದರೂ ತಗಲೋದು, ಕಾರಿಗೆ ಏನಾದರೂ ಡ್ಯಾಮೇಜ್ ಆಗತ್ತೆ ಹೊರತು ಪ್ರಾಣಗಳೇನು ಹೋಗಲ್ಲ. ಅವನು ತುಂಬ ಕೇರ್ಫುಲ್ ಆಗಿರ್ತಾನೆ. ಆದರೆ ಎಕ್ಸ್ಪರ್ಟ್ ಹಂಗಲ್ಲ. ಎಕ್ಸ್ಪರ್ಟ್ ಏನು ಮಾಡ್ತಾನೆ, ರೆಕ್ಲೆಸ್ ಡ್ರೈವಿಂಗ್ ಮಾಡ್ತಾನೆ. ಒಂದೇ ಕೈಯಿಂದ ಡ್ರೈವ್ ಮಾಡ್ತಾ, ಮನೆ ಹಾಡುಗಳು ಕೇಳ್ತಾ, ಹೊರಗಡೆ ಗಾಡಿಯನ್ನು ಆಸ್ವಾದನೆ ಮಾಡ್ತಾ, ಹಿಂದಿನ ಜನ ಜೊತೆ ಮಾತಾಡ್ತಾ ಹೋಗ್ತಾ ಇರ್ತಾರೆ. ಸಡನ್ನಾಗಿ ಆ ಸ್ಪೀಡಲ್ಲಿ ಕಂಟ್ರೋಲ್ ಮಾಡದೇ ಇದ್ದಾಗ ಆಕ್ಸಿಡೆಂಟ್ ಆಗ್ತದೆ. ಲರ್ನರ್ ಹಂಗೆ ಮಾಡಲ್ಲ. ಸ್ಟ್ರೈಟ್ ರೋಡನ್ನೇ ನೋಡ್ತಾ ಇರ್ತಾನೆ, ಸ್ಟೀರಿಂಗ್ ಗಟ್ಟಿಗೆ ಇಟ್ಕೊಂಡಿರ್ತಾನೆ. ಪಕ್ಕದಲ್ಲಿ ಯಾರು ಮಾತಾಡ್ರು ನೋಡಲ್ಲ, ಈ ಕಡೆ ಆ ಕಡೆ ಏನೋ ಬಂದರೂ ಕೂಡ ನೋಡಕ್ಕೆ ಹೋಗಲ್ಲ. ಸ್ಲೋ ಹೋಗ್ತಾ ಇರ್ತಾನೆ. ಮನಸ್ಸು ಅಷ್ಟೇ. ಲರ್ನಿಂಗ್ ಸ್ಟೇಜಲ್ಲಿ ನೀವು ಹೇಳಿದಂಗೆ ಮನಸ್ಸು ಕೇಳ್ತದೆ. ಒಂದು ಸಲ ಸ್ಕಿಲ್ ಎಕ್ಸ್ಪರ್ಟ್ ಆಯ್ತು ಅಂದ್ಕೊಂಡು ನೀವು ಹೇಳಿದ ಮಾತು ಮತ್ತೆ ಕೇಳಲ್ಲ. ವಿಷ್ಣು ಸಹಸ್ರನಾಮ ಓದೋ ಕಾಲಕ್ಕೆ ಗೊತ್ತಿಲ್ಲದೆ ಇದ್ದಾಗ ನೀವು ಪುಸ್ತಕ ಕೊಡ್ತಾರೆ. ಆ ಪುಸ್ತಕವನ್ನು ನೋಡಿಕೊಂಡು ನೀವು ಮೇಲಿಂದ ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ನೀವು ಹೋಗ್ತಾ ಇರುತ್ತೆ. ನಿಮ್ಮ ಅಟೆನ್ಷನ್ ಮಧ್ಯದಲ್ಲಿ ತಪ್ಪಿದರೆ ಮಂತ್ರ ತಪ್ಪಾಗ್ಬಿಡುತ್ತೆ. ಅವಾಗ ಏನು ಮಾಡ್ತೀವಿ, ನಾವು ತುಂಬ ಕೇರ್ಫುಲ್ ಆಗಿ ಅಕ್ಷರಗಳನ್ನು ಮಿಸ್ ಆಗದೆ ನೋಡ್ಕೊತ ಹೇಳ್ತೇವೆ. ಒಂದು ಸಲ ನಿಮಗೆ ವಿಷ್ಣು ಸಹಸ್ರನಾಮ ಬಂತು ಅಂದ್ಕೊಳ್ಳಿ ಬಾಯಿಗೆ, ಮತ್ತೆ ಪುಸ್ತಕ ಬೇಕಾಗಿಲ್ಲ. ಬಾಯಿ ಹೇಳ್ತಾ ಹೋಗುತ್ತೆ, ಬಟ್ ನಿಮ್ಮ ಮನಸ್ಸಲ್ಲಿ ಇರಲ್ಲ. ನಿಮ್ಮ ಮನಸ್ಸು ಎಲ್ಲೋ ಹೋಗ್ಬಿಟ್ಟಿರುತ್ತೆ. ಬಾಯಿ ಮಂತ್ರಗಳು ಹೇಳ್ತಾ ಇರುತ್ತೆ, ಕೈ ಬಂದು ಹೂಗಳನ್ನು ದೇವರ ಮುಂದೆ ಹಾಕ್ತಾ ಇರುತ್ತೆ. ನಿಮ್ಮ ಮನಸ್ಸು ಆ ಜಾಗದಲ್ಲಿ ಇರೋದಿಲ್ಲ. ಆದರೆ ಶಾಸ್ತ್ರ ಕರ್ಮ ಸಿದ್ಧಾಂತ ಏನು ಹೇಳುತ್ತೆ, ಶರೀರದಿಂದ ಮಾಡಿದ್ದಕ್ಕೇನೂ ಬರಲ್ಲ, ಮನಸ್ಸಿನಿಂದ ಮಾಡಿದ್ದಕ್ಕೆ ಎಲ್ಲ ಫಲ ಅಂತ ಹೇಳ್ತಾರೆ. ನಿಮ್ಮ ಶರೀರದಿಂದ ಏನು ಮಾಡಿದ್ರು ನಿಮಗೇನು ಫಲ ಬರಲ್ಲ, ತುಂಬ ಕಡಿಮೆ. ಮನಸ್ಸಿಟ್ಟು ಮಾಡಿದ್ರೇ ನಿಮಗೆ ಫಲ ಜಾಸ್ತಿ. ಈಗ ನೋಡಿ, ಸಣ್ಣ ಮಕ್ಕಳಿಗೆ ಮನಸ್ಸು ಕೆಲಸ ಮಾಡಲ್ಲ. ದೊಡ್ಡವರು ಏನು ಮಾಡ್ತಾರೆ, ಹೇಳಿದ್ದು ಮಾಡ್ತಾರೆ ಅಷ್ಟೆ. ಆದರೆ ಸಣ್ಣ ಮಕ್ಕಳಿಗೆ ಯಾವ ಥರ ಪಾಪ ಪುಣ್ಯಗಳು ಇಲ್ಲ. ದೊಡ್ಡವರಾದ ಮೇಲೆ ಮನಸ್ಸಿನಿಂದ ಯೋಚನೆ ಮಾಡೋದಾದ ಮೇಲೆ ತಾನು ಮನಸ್ಸಿನಲ್ಲಿ ಯೋಚನೆ ಮಾಡಿದ್ದಕ್ಕೆಲ್ಲ ಫಲ ಸಿಗತ್ತೆ. ಹಾಗಾಗಿ ದೇವರ ಪೂಜೆಗಳನ್ನು ಯಾಂತ್ರಿಕವಾಗಿ ಮಾಡ್ತೇವೆ, ಬಟ್ ಮನಸ್ಸಲ್ಲಿ ಪ್ರೆಸೆನ್ಸ್ ಇರಲ್ಲ. ಮನಸ್ಸು ಇದ್ದ ಕಡೆಯೇ ಇರುತ್ತೆ. ಸಿನಿಮಾ ಥಿಯೇಟರ್ 3 ಗಂಟೆ ಕೂತಿರ್ತೀವಿ, ಮನಸ್ಸು ಎಕ್ಸಾಕ್ಟ್ಲಿ ಸ್ಕ್ರೀನ್ ಮೇಲೆ ಇರುತ್ತೆ. ಆದರೆ 3 ಗಂಟೆಗಳ ಕಾಲ ನಾವು ದೇವರ ಮುಂದೆ ಕೂತ್ಕೋಬೇಕಾದ್ರೆ ಅಗ್ನಿ ಪರೀಕ್ಷೆ. ಅದೇ ಚೇರಲ್ಲಿ ಸಿನಿಮಾ ಥಿಯೇಟರ್ ಒಂದೇ ಪೊಸಿಷನ್ ಕೂತ್ಕೊಳ್ತೇವೆ. ನಮ್ಮ ಮನೆಯಲ್ಲಿ ಒಂದೇ ಪೊಸಿಷನ್ ದೇವರ ಮುಂದೆ ಚೇರ್ ಮೇಲೆ ಕೂತ್ಕೊಳ್ಳೋಕೆ ಆಗುತ್ತಾ? ಆಗೋದಿಲ್ಲ. ಎದ್ದು ಕೂಡ್ತೇವೆ, ಸಾಕಾಯ್ತೇವೆ ಅಂತೇವೆ, ಬೆನ್ನು ತುರಿಸ್ಕೊಳ್ತೇವೆ, ಕೈ ಮೇಲೆ ಚಾಚ್ತೇವೆ, ಇಷ್ಟೆಲ್ಲ ಮಾಡ್ತೇವೆ. ಇದು ಮನಸ್ಸಿನ ಅಟೆನ್ಷನ್. ನಮಗೆ ಬೇಕಾದ ವಿಷಯದಲ್ಲಿ ಅಟೆನ್ಷನ್ ಬರುತ್ತೆ, ತನಗೆ ಇಷ್ಟ ಇಲ್ಲವೋ ಅಟೆನ್ಷನ್ ಬರೋದೇ ಇಲ್ಲ. ಅದು ಸಾಧನೆಗೆ ವಿಚಾರಗಳನ್ನು ತಿಳ್ಕೊಳ್ಳೋದು ತುಂಬ ಅಗತ್ಯ. ಮತ್ತೆ ಬುದ್ಧಿ ವಿಚಾರ ನೋಡೋಣ. ಸೊ ಬುದ್ಧಿ ಏನು ಕೆಲಸ ಮಾಡುತ್ತೆ? ವ್ಯಾಲ್ಯೂ ಜಡ್ಜ್ಮೆಂಟ್. ಒಂದು ಕರೆಕ್ಟಾಗಿ ಒಂದು ಜಡ್ಜ್ಮೆಂಟ್ ಮಾಡುತ್ತೆ. ಸಿಂಪಲಾಗಿ ಹೇಳಬೇಕಾದ್ರೆ ನಾವೇನು ಮಾಡ್ತೇವೆ, ಶಾಪಿಂಗ್ ಮಾಡ್ತೇವೆ. ಶಾಪಿಂಗ್ ಮಾಡೋ ಕಾಲಕ್ಕೆ ಮನೆಗೆ ಹೆಣ್ಣು ಮಕ್ಕಳು ಏನು ಮಾಡ್ತಾರೆ, ಶಾಪಿಂಗ್ ಹೋಗೋಣ, ಜೊತೆಗೆ ಒಬ್ಬ ಫ್ರೆಂಡನ್ನು ಕರ್ಕೊಂಡು ಹೋಗ್ತಾರೆ. ನನಗೆ ಗೊತ್ತಾಗಲ್ಲ, ನನಗೆ ಮ್ಯಾಚಿಂಗ್ ಸರಿಯಾಗಿ ಗೊತ್ತಾಗಲ್ಲ, ಒಳ್ಳೆ ಕ್ವಾಲಿಟಿ ನನಗೆ ಗೊತ್ತಾಗಲ್ಲ, ಅದಕ್ಕೆ ಎಕ್ಸ್ಪರ್ಟ್ ಅಂತ ಒಬ್ಬರು ಇರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗ್ತೇವೆ. ಅವ್ರಿಗೆ ವ್ಯವಹಾರ ಚೆನ್ನಾಗಿ ಗೊತ್ತಿರುತ್ತೆ. ನನಗೆ ಬಾರ್ಗೇನ್ ಮಾಡೋಕ್ಕೆಲ್ಲ ಬರಲ್ಲ, ಸ್ಕಿಲ್ ಇರಲ್ಲ. ಇನ್ನೊಬ್ಬನ ಕರ್ಕೊಂಡು ಹೋಗ್ತೇವೆ. ಅವನ ಶಾಪ್ ಅವನು ಏನು ಮಾಡ್ತಾನೆ, ಏನು ಬೇಕು, ಸೀರೆ ಬೇಕು, ಎಷ್ಟರಲ್ಲಿ ಬೇಕು, 10,000 ಬೇಕು, ಒಂದು 50 ಸೀರೆ ಹಾಕ್ತಾರೆ. ಎಲ್ಲ ಚೆನ್ನಾಗಿ, ಮನಸ್ಸು ಏನು ಮಾಡುತ್ತೆ, ಎಲ್ಲ ಇಷ್ಟಪಡುತ್ತೆ. ಆದರೆ ಒಂದು ಆಪ್ಷನ್ ಕೊಡುತ್ತೆ ಬುದ್ಧಿಗೆ, ಈ ಸೀರೆಗಳಲ್ಲಿ ನನ್ನ ಬಡ್ಜೆಟ್ ಒಂದು ಸೀರೆ ಮಾತ್ರ, ಎಲ್ಲದಕ್ಕನ್ನ ಬೆಸ್ಟ್ ಯಾವುದಿದೆಯೋ ಅದನ್ನು ಚೂಸ್ ಮಾಡು ಅಂತ ಮನಸ್ಸು ಬುದ್ಧಿಗೆ ಸಿಗ್ನಲ್ ಕೊಟ್ಬಿಡುತ್ತೆ. ಬಟ್ ನಮಗೆ ಗೊತ್ತಾಗಲ್ವಲ್ಲ, ನಾವು ಪಕ್ಕದಲ್ಲಿರೋರಿಗೆ ಹೇಳ್ತೀವಿ, ನೀನು ನನಗೆ ಸೆಟ್ ಆಗುವಂಥ ಒಳ್ಳೇದಿಗೆ ಸೆಲೆಕ್ಟ್ ಮಾಡು ಅಂತ ಹೇಳ್ತೇವೆ. ಯಾಕಂದರೆ ಬುದ್ಧಿ ವಿಚಾರದಲ್ಲಿ ನಮ್ಮದು ಕೆಲಸ ಮಾಡಿದ್ರೆ ಪಕ್ಕದವ್ರ ಬುದ್ಧಿ ಕೆಲಸ ಮಾಡಿದ್ರು ಪರವಾಗಿಲ್ಲ, ನಾವು ನೆಟ್ವರ್ಕ್ ಕನೆಕ್ಟ್ ಮಾಡ್ಬೋದು. ಅವರು ಸೆಲೆಕ್ಟ್ ಮಾಡ್ತಾರೆ, ಕೈಯಿಂದ ಟೆಸ್ಟ್ ಮಾಡ್ತಾರೆ,
ಆಮೇಲೆ ಕಲರ್ ನೋಡ್ತಾರೆ, ಈ ಕಲರ್ ಮೇಲೆ ಈ ಡಿಸೈನ್ ಇದೆಯಾ, ಈ ಡಿಸೈನ್ ಈ ಕಲರಲ್ಲಿ ಇದೆಯಾ, 26 ಪ್ರಶ್ನೆಗಳು ಕೇಳಿ ಶಾಪಿಂಗ್ ಮಾಡ್ತೇವೆ. ಸೊ ಕೊನೆಗೆ ಮಾಡೋದೇನು, ವ್ಯಾಲ್ಯೂ ಜಡ್ಜ್ಮೆಂಟ್. ಎಲ್ಲ ತಕ್ಕಂತಲೂ ಬೆಸ್ಟ್ ಯಾವುದಿದೆ ಅಂತ ಯಾರು ಚೂಸ್ ಮಾಡ್ತಾರೆ ಅಂದರೆ ಬುದ್ಧಿ. ಒಂದು 10 ವಿಷಯ ಕೊಟ್ಟು ಇದರಲ್ಲಿ ನನಗೆ ಯೋಗ್ಯವಾದದ್ದು ಯಾವುದನ್ನು ಅದು ಚೂಸ್ ಮಾಡಿಕೊಡುತ್ತೆ. ಒಂದು ಪುಸ್ತಕದಲ್ಲಿರೋ ವಿಷಯಗಳೆಲ್ಲ ನಾವು ಓದಿಕೊಂಡು ಪ್ರಶ್ನೆ ಕೊಟ್ಟದ್ದಕ್ಕೆ ಮಾತ್ರ ಉತ್ತರ ಹೇಳಂತಂದ್ರೆ ಬುದ್ಧಿ ಹೇಳುತ್ತೆ. ಅದೇ ಬುದ್ಧಿವಂತಿಕೆ, ಇಂಟೆಲಿಜೆನ್ಸ್ ಅಂತ. ಏನ್ ಮಾಡುತ್ತೆ ಮೆಮೊರಿ ಅಡ್ರೆಸ್ಸಿಂಗ್. ನೀವು ಏನಾದ್ರೂ ನೆನಪಿಟ್ಟುಕೋ ಅಂತ ಹೇಳಿದ್ರೆ ಕರೆಕ್ಟ್ ಜಾಗದಲ್ಲಿ ನೆನಪಿಡುತ್ತೆ, ಮತ್ತೆ ರೀಕಾಲ್ ಮಾಡ್ಲಿಕ್ಕೆ ಈಸಿ ಇರಬೇಕು. ಅದು ಮಾಡಲಿಲ್ಲ ಅಂತಂದ್ರೆ ನೆನಪಿಟ್ಟುಕೊಳ್ಳುತ್ತೆ, ನೀವು ಹೇಳಿದಾಗ ಓಪನ್ ಆಗಲ್ಲ ಅಷ್ಟೇ. ಓಪನ್ ಆಗದಿದ್ರೂ ವೇಸ್ಟ್. ತಲೆಗಿದೆ ಆದ್ರೂ ಓಪನ್ ಆಗಲ್ಲ. ನಮಗೂ ಹಿಂದಿನ ಜನ್ಮದ ವಿಷಯಗಳೆಲ್ಲ ಕೂಡ ಚಿತ್ತದಲ್ಲಿರುತ್ತೆ, ಅದೇನು ಎರೇಸ್ ಆಗಲ್ಲ. ಆದರೆ ನಮಗೆ ಓಪನ್ ಮಾಡಕ್ಕೆ ಬರಲ್ಲ ಅಷ್ಟೆ. ಹೋದ ಜನ್ಮದಲ್ಲಿ ನಾನು ಏನಾಗಿದ್ದೀನಿ ಓಪನ್ ಮಾಡಕ್ಕೆ ಬಂದ್ರೆ ತಾನೆ, ಬಟ್ ತಲೆಗಿದೆ. ಕೆಲವೊಂದು ಜನರಿಗೆ ಓಪನ್ ಮಾಡಕ್ಕೆ ಬರುತ್ತೆ, ಕೆಲವೊಂದು ಜನರಿಗೆ ಬರಲ್ಲ. ಆಮೇಲೆ ಬುದ್ಧಿಗೆ ಲಿಮಿಟೇಷನ್ ಇದೆ ನೋಡಿ. ಬುದ್ಧಿ ವಿಚಾರ ನೋಡಿದ್ರೆ ಇಲ್ಲಿ ನೋಡಿ, ಇಂದ್ರಿಯಗಳು ಡೈರೆಕ್ಟ್ ಆಗಿ ಬುದ್ಧಿಗೆ ಸಂಬಂಧ ಇರಲ್ಲ. ಇಂದ್ರಿಯಗಳ ಮನಸ್ಸಿಗೆ ಹೇಳಿದರೆ ಮನಸ್ಸು ಬುದ್ಧಿಗೆ ಹೇಳಬೇಕು. ಬುದ್ಧಿಗೆ ಡೈರೆಕ್ಟ್ ಆಗಿ ಪ್ರಪಂಚದ ಕೂಡ ಸಂಬಂಧ ಇಲ್ಲ. ಬುದ್ಧಿಗೆ ಏನಾದರೂ ವಿಷಯ ಬೇಕಾದರೆ ಮನಸ್ಸೇ ಒದಗಿಸ್ಬೇಕು. ಈಗ ಬುದ್ಧಿ ಕೇಳುತ್ತೆ, ಇದು ಎರಡರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಹೇಳುತ್ತೆ. ಮನಸ್ಸು ಇಮಿಡಿಯೇಟ್ಲಿ ಕೈಗೆ ಸಿಗ್ನಲ್ ಕೊಡುತ್ತೆ, 2 ಸೀರೆಗಳನ್ನ ಒಂದ್ಸಲ ಟಚ್ ಮಾಡುತ್ತೆ, ಯಾವ್ದು ಎಷ್ಟು ಥಿಕ್ನೆಸ್ ಇದೆ, ಯಾವ್ದು ಎಷ್ಟು ಥಿಕ್ನೆಸ್, ಇದೆಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಆಗುತ್ತೆ. ಸೊ ಹಾಗೆ ಬುದ್ಧಿ ಏನೇ ವಿಷಯ ಪಡಿಬೇಕಾದ್ರೂ ಮನಸ್ಸಿನ ಕಾಂಟ್ಯಾಕ್ಟ್ ಮಾಡಬೇಕು. ಅಂದ್ರೆ ಅರ್ಥ ಏನಿಲ್ಲಿ, ಮನಸ್ಸು ಯಾವಾಗಾದ್ರೂ ಡಿಸ್ಟರ್ಬ್ ಆಯಿತು ನಿಮ್ಮ ಜೀವನದಲ್ಲಿ ನಿರ್ಣಯ ತಗೊಳ್ಳಿಕ್ಕಾಗಲ್ಲ. ಯಾಕೆಂದ್ರೆ ನಿಮ್ಮ ಬುದ್ಧಿ ಮನಸ್ಸಿಗೆ ಹೇಳುತ್ತೆ, ಮನಸ್ಸು ಅಸಲು ಕೆಲಸ ಮಾಡಿರ್ತಾನೆ. ಮನಸ್ಸು ದುಃಖದಲ್ಲಿ ತಂದ್ಕೊಳ್ಳಿ, ಯಾರು ಹೇಳಿದ ಮಾತು ಕೇಳಲ್ಲ. ಅದಕ್ಕೆ ನಮ್ಮ ಸಮಸ್ಯೆ ಬಂದಾಗ ಏನಾಗ್ತದೆ, ಫಸ್ಟ್ ಮನಸ್ಸು ಡಿಸ್ಟರ್ಬ್ ಆಗಿಬಿಡುತ್ತೆ. ಮನಸ್ಸು ಡಿಸ್ಟರ್ಬ್ ಆಯ್ತು ಅಂದ್ಕೊಳ್ಳಿ, ಬುದ್ಧಿ ಇದರಿಂದ ಹೊರಗೆ ಹೇಗೆ ಬರಬೇಕು ಅಂದ್ರೆ ಆಲೋಚನೆ ಮಾಡಬೇಕಾದ್ರೆ ಇಂದ್ರಿಯಗಳ ಸಹಕಾರ ಬೇಕು. ಆದರೆ ಮನಸ್ಸು ಆ ಕೆಲಸ ಮಾಡಲ್ಲ. ಅದಕ್ಕೆ ಹೇಳ್ತಾರೆ ಇನ್ನೊಬ್ಬರನ್ನ ಕನೆಕ್ಟ್ ಮಾಡ್ತೇವೆ. ಅದಕ್ಕೆ ಸಮಸ್ಯೆಗಳು ಫಸ್ಟ್ ಸಮಸ್ಯೆಯಿಂದ ದುಃಖದಿಂದ ಹೊರಗೆ ಬಂದ್ರೇನೆ ಸಮಸ್ಯೆಯಿಂದ ಪರಿಹಾರ ಮಾಡ್ಕೊಳ್ಳಿಕ್ಕೆ ಆಲೋಚನೆ ಮಾಡ್ಲಿಕ್ಕೆ ಆಗುತ್ತೆ. ಅದಕ್ಕೆ ಏನು ಮಾಡ್ತೇವೆ, ದುಃಖದಿಂದ ಬಂದವನಿಗೆ ಫಸ್ಟ್ ಮನಸ್ಸನ್ನು ಟ್ರೀಟ್ಮೆಂಟ್ ಕೊಡ್ತೇವೆ. ಅದಕ್ಕೆ ಏನು ಮಾಡ್ತೇವೆ, ನೀನು ಈ ದೇವಸ್ಥಾನಕ್ಕೆ ಹೋಗಿ ಬಾ, ಈ ಒಂದು ಹೋಮವನ್ನು ಮಾಡಿಸು. ಇದೆಲ್ಲ ಏನಂತಂದ್ರೆ ಕ್ವಿಕ್ ಫಿಕ್ಸಸ್. ಆ ಕ್ಷಣಕ್ಕೆ ಮನಸ್ಸನ್ನು ಸ್ವಲ್ಪ ಇದು ಮಾಡಬೇಕು, ಅದಕ್ಕೆ ಸ್ವಲ್ಪ ಆಕ್ಟಿವೇಟ್ ಮಾಡಲಿಕ್ಕೆ. ಒಂದು ಸಲ ಮನಸ್ಸು ಆಕ್ಟಿವೇಟ್ ಆದರೆ ಸಮಸ್ಯೆ ತನ್ನಷ್ಟಕ್ಕೆ ತಾನೇ ಪರಿಹಾರ ಮಾಡಿಕೊಡ್ತದೆ. ಬುದ್ಧಿ ಅದರಿಂದ ಪರಿಹಾರ ಮಾಡಿಸ್ಕೊಡ್ತದೆ. ಇಲ್ಲದ್ರೆ ನಾವೆಷ್ಟೇ ಜ್ಞಾನಿಗಳಾದ್ರೂ, ನಮ್ಮ ತಲೆಯಲ್ಲಿ ಎಷ್ಟೇ ಜ್ಞಾನ ಇದ್ರೂ ಸಮಸ್ಯೆ ಬಂದಾಗ ನಮ್ಮಲ್ಲಿ ಪರಿಹಾರ ಮಾಡ್ಕೊಳ್ಳಿಕ್ಕಾಗಲ್ಲ. ಉತ್ತಮವಾದ ಉದಾಹರಣೆ, ಯಾರನ್ನ ಪಾಪ ಫ್ರೆಂಡ್ ಮನೆಗೆ ಹೋಗಿ ಅವ್ರ ತಂದೆ ಸತ್ತೋಗಿದ್ರು ಅಂದ್ಕೊಳ್ಳಿ, ಅಳಬೇಡಪ್ಪ, ಅಲ್ತ್ರೆ ಹೋದವ್ರು ಬರ್ತಾರ, ಹತ್ತು ನೀನು ಮುಂದೆ ನಡೆಯೋದು ನೋಡು, ನಿಂಗಿನ್ನ ಮಕ್ಕಳಿದ್ದಾರೆ, ಅವ್ರ ಬಗ್ಗೆ ಆಲೋಚನೆ ಮಾಡು ಅಂತ ಹೇಳ್ತೇವೆ. ಅದೇ ಅನಾಹುತ ನಮ್ಮ ಮನೆಗೆ ಆಯ್ತು ಅಂದ್ಕೊಳ್ಳಿ, ನನ್ನ ತಲೆಗಿರೋದು ಇನ್ನೊಬ್ಬರಿಗೆ ಹೇಳುತ್ತೆ, ಆದರೆ ನನಗೆ ಉಪಯೋಗ ಆಗಲ್ಲ, ಇನ್ನೊಬ್ಬರು ಬಂದು ನನಗೆ ಹೇಳಬೇಕು. ಇದು ವೈವಿಧ್ಯ. ಯಾಕೆಂದ್ರೆ ಬುದ್ಧಿಯಲ್ಲಿ ಎಲ್ಲ ಇರುತ್ತೆ, ಆದರೆ ಮನಸ್ಸಿನ ಸಹಕಾರ ಸಿಗೋದಿಲ್ಲ. ನಾವು ಟ್ರೀಟ್ಮೆಂಟ್ ಕೊಡೋದು ಯಾವುದಕ್ಕೆ ಅಂದ್ರೆ ಮನಸ್ಸಿಗೆ. ಸೊ ಅದಕ್ಕೆ ಬುದ್ಧಿಗೆ ಪ್ರಪಂಚದ ಕೂಡ ಡೈರೆಕ್ಟ್ ಕನೆಕ್ಷನ್ ಇರುವುದಿಲ್ಲ. ಮತ್ತೆ ಪ್ರತಿ ಸಲ ಬುದ್ಧಿಗೆ ಏನಾದರೂ ಇನ್ಫಾರ್ಮೇಶನ್ ಬೇಕಾದರೆ ಇಂದ್ರಿಯಗಳ ಮೇಲೆ ಮನಸ್ಸಿನ ಮೇಲೆ ಆಧಾರ ಪಡಬೇಕು. ಅದು ಸಹಕಾರ ಮಾಡಿದ್ರೆ ಪರವಾಗಿಲ್ಲ, ಸಹಕಾರ ಮಾಡಲಿಲ್ಲದ್ರೆ ಬುದ್ಧಿ ಸೈಲೆಂಟ್ ಆಗಿರುತ್ತೆ. ಎಲ್ಲ ಗೊತ್ತಿದೆ, ಬುದ್ಧಿವಂತ, ಆದರೂ ಏನೂ ಉಪಯೋಗ ಇಲ್ಲ, ಹಂಗಾಗ್ತಾನೆ. ಇನ್ನೊಂದು, ಯಾವ ವಿಷಯಗಳಲ್ಲಿ ಬುದ್ಧಿ ಕರೆಕ್ಟಾದ ನಿರ್ಣಯಗಳು ಕೊಡುತ್ತೆ, ಕಣ್ಣಿಗೆ ಕಾಣಿಸೋ ವಿಚಾರಗಳ ಮೇಲೆ ಬುದ್ಧಿ ಸರಿಯಾದ ನಿರ್ಣಯಗಳು ಕೊಡುತ್ತೆ. ಕಣ್ಣಿಗೆ ಕಾಣಿಸಲಾರದ ವಿಚಾರದ ಮೇಲೆ ಬುದ್ಧಿ ನಿರ್ಣಯವನ್ನು ತಗೊಳ್ಳೋದಕ್ಕೆ ಆಗೋದಿಲ್ಲ. ದೂರದಿಂದ 2 ಸ್ಯಾರಿಗಳು ತೋರಿಸಿ ಇದು ಬೇಕಾ ಅಂತ ಕೇಳಿದ್ರೆ ಏನು ಹೇಳ್ತೀರಿ, ಗೊತ್ತಾಗಲ್ಲ. ಹತ್ತಿರ ಕೈ ಕೊಟ್ರಿ ಒಂದ್ಸಲ ತೋರಿಸ್ರಿ ಅಂತ ಹೇಳ್ತೇವೆ. ದೂರದಿಂದ ಆಬ್ಜೆಕ್ಟ್ ನಮಗೆ ಗೊತ್ತಾಗಲ್ಲ. ದೂರದಲ್ಲಿ ಒಂದು ಬಸ್ ಬರ್ತಾ ಇದೆ, ಅದು ಯಾವ ಬಸ್ ಹೇಳಿದ್ರೆ ಹತ್ತಿರ ಬಲ್ಲಿರಿ ಹೇಳ್ತೀನಿ, ಕಣ್ಣಿನ ಕಾಣಿಸ್ತಾ ಇಲ್ಲ ಅಂತ ಹೇಳ್ತೇವೆ. ಅಂದರೆ ಫಿಸಿಕಲ್ ಆಬ್ಜೆಕ್ಟ್ಸ್ ಮೇಲೆ ಬುದ್ಧಿ ಪರ್ಫೆಕ್ಟಾಗಿ ಕೆಲಸ ಮಾಡುತ್ತೆ. ನಾನ್ ಫಿಸಿಕಲ್ ಆಸ್ಪೆಕ್ಟ್ ಮೇಲೆ ಬುದ್ಧಿ ಅಷ್ಟು ಕೆಲಸ ಮಾಡಲ್ಲ, ತಪ್ಪು ಮಾಡ್ತದೆ. ಅದಕ್ಕೆ ನಮಗೆ ಗೊತ್ತಿದ್ದ ವಿಚಾರವನ್ನು ನಾವು ಪರ್ಫೆಕ್ಟಾಗಿ ಹೇಳ್ಬೋದು, ನಮಗೆ ಗೊತ್ತಿಲ್ಲದೇ ವಿಚಾರವನ್ನು ನಾವು ಪರ್ಫೆಕ್ಟಾಗಿ ಹೇಳಲಿಕ್ಕಾಗಲ್ಲ. ನಾವು ಚಾಡಿ ಹೇಳೋಕ್ಕಲ್ಲ, ನಂಗೆ ಗೊತ್ತಿಲ್ಲರಿ, ಯಾರೋ ಹೇಳಿದ್ರು ಹೇಳ್ತಾ ಇದ್ದೀನಿ, ಅದು ಪರ್ಫೆಕ್ಟ್ ಅಂತ ನಂಬಲಿಕ್ಕಾಗಲ್ಲ, ಯಾಕೆ ನಾವು ನೋಡಿಲ್ಲ.
ನೆಕ್ಸ್ಟ್ ಲಾಸ್ಟ್ ಅಂತಂದರೆ ಲೇಸಿನೆಸ್. ಮನುಷ್ಯನಿಗೆ ಹೇಗೆ ಸೋಮರಿ ಆಗಿರ್ತಾನೋ ಬುದ್ಧಿ ಕೂಡ ಸೋಮರಿ ಆ ಗುಣ ಇರುತ್ತೆ, ಲೇಜಿನೆಸ್ ಇರುತ್ತೆ, ಸೋಂಬೇರಿತನದಿಂದ ವರ್ತನೆ ಮಾಡುತ್ತೆ. ಇದು ತುಂಬ ಕೆಟ್ಟ ಗುಣ. ಇದು ಎಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂದರೆ ಓದಿನ ವಿಚಾರದಲ್ಲಿ ಗೊತ್ತಾಗ್ತದೆ. ಮಕ್ಕಳನ್ನ ಓದು ಓದು ಅಂದರೆ ಅವ್ರು ಓದಲ್ಲ, ಯಾಕೆಂದರೆ ಬುದ್ಧಿ ಅಷ್ಟು ರೆಸ್ಪಾಂಡ್ ಆಗಲ್ಲ. ಒಂದು ಸಲ ಓದಿ 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 ಚೆನ್ನಾಗಿ ಅವನಿಗೆ ಅಭ್ಯಾಸ ಆದರೆ ಆಮೇಲೆ ಇಂಜಿನ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಟ್ರಬಲ್ ಅಂತಾರೆ, ಇದೇ ಪ್ರಾಬ್ಲಮ್. ಬುದ್ಧಿಗೆ ಲೇಸಿನೆಸ್ ಇರುತ್ತೆ. ನೆಕ್ಸ್ಟ್, ಬುದ್ಧಿ ಹೇಗೆ ಕೆಲಸ ಮಾಡುತ್ತೆ? ಈಗ ಆವಾಗ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ನೋಡಿದ್ವಿ, ಈಗ ಬುದ್ಧಿ ಹೇಗೆ ಕೆಲಸ ಮಾಡುತ್ತೆ ನೋಡೋಣ. ಇದು ಸಿಂಪಲ್ಲಾಗಿ ತುಂಬ ಮೈಂಡ್ ಸುಂದರವಾಗಿರುತ್ತೆ ಕಾನ್ಸೆಪ್ಟ್. ಸೊ ನಾವು ಈ ಕಾನ್ಸೆಪ್ಟ್ ನೋಡಿದ್ರೆ ಬುದ್ಧಿಯ ಕಾರ್ಯವಿಧಾನದಲ್ಲಿ 4 ವಿಷಯಗಳಿರುತ್ತೆ. ಮೊದಲನೆಯದು ವಸ್ತು ವಿಶ್ಲೇಷಣೆ, ಅಂದರೆ ಅನಲೈಸ್. ವಿಚಾರಗ್ರಸ್ತವಾದಂಥ ವಸ್ತುವಿನ ರಚನೆಯಲ್ಲಿ, ತಯಾರು ಮಾಡಿರೋದಲ್ಲಿ ಏನೇನು ದ್ರವ್ಯಾಂಶಗಳಿದೆ ಅದನ್ನು ಪ್ರತ್ಯೇಕ ಮಾಡಿ ಇಡ್ತದೆ. ಇದನ್ನು ನಮ್ಗೆ ಎಕ್ಸಾಂಪಲ್ ಅಂದರೆ ಶಾಪಿಂಗ್ ಹೋದಾಗ ಸೀರೆಗಳನ್ನೆಲ್ಲ ಹಾಕಿ ತನಗೆ ಕಲರ್ ಯಾವ್ದು ಇಷ್ಟವೋ ಅದನ್ನೆಲ್ಲ ಸಪ್ರೇಟಾಗಿ ಇಡ್ತಾರೆ. ಯಾವ್ದು ಕಲರ್ ಹಿಡಿಸಲ್ವೋ ಅದನ್ನೆಲ್ಲ ಬಿಟ್ಬಿಡ್ತಾರೆ. ಇದನ್ನೇ ಅಂತೀವಿ ಅನಾಲಿಸಿಸ್ ಅಂತೀವಿ. ನೆಕ್ಸ್ಟ್, ಎರಡನೆಯದು ವರ್ಗೀಕರಣೆ, ಅಂದರೆ ವಸ್ತುವಂತರ್ಗತವಾದ ನಾನಾ ಅಂಶಗಳು ಅವುಗಳ ಸ್ವಭಾವ ಲಕ್ಷಣಗಳು ಅನುಸರಿಸಿ ಜಾತಿಯಾಗಿ ವಿಂಗಡಿಸುವುದು. ಇದನ್ನೇ ಕ್ಲಾಸಿಫಿಕೇಷನ್ ಅಂತೀವಿ. ನಾವು ಸಪ್ರೇಟಾಗಿ ಕಲರ್ಸ್ ಸೀರೆಗಳು ತೆಗೆದಿಟ್ಕೊಂಡಿದ್ದೀವಲ್ಲ, ಅದನ್ನು ತೆಗೆದು ಅದರ ಮೇಲೆ ಡಿಸೈನು, ಥಿಕ್ನೆಸ್ಸು ಇದನ್ನೆಲ್ಲ ನೋಡ್ತೇವೆ. ಇದನ್ನು ಕ್ಲಾಸಿಫಿಕೇಷನ್ ಅಂತೀವಿ. ಮೂರನೇದು ಬುದ್ಧಿ ಸಂಗತಿಯ ಕಾರ್ಯಕಾರ್ಯ ಸಂಘರ್ಷಣೆ ಅಂತೀವಿ. ಕಾರ್ಯಕಾರಣ ಸಂಬಂಧ ನಿಷ್ಕರ್ಷೆ. ಒಂದೊಂದು ಪದಾರ್ಥದಲ್ಲಿ ಯಾವ ದ್ರವ್ಯಾಂಶ ಎಷ್ಟು ಪ್ರಮಾಣದಲ್ಲಿದೆ, ಅದು ಇನ್ನೊಂದು ದ್ರವ್ಯಾಂಶದಲ್ಲಿ ಎಷ್ಟು ಸೋಕಿದರೆ ಪರಿಣಾಮ ಏನಾಗ್ತದೆ. ಅವಾಗೇನು ಮಾಡ್ತೇವೆ, ಆ ಸೀರೆಗಳನ್ನು ತಗೊಂಡು ಇದರ ರೇಟ್ ಎಷ್ಟು, ಇದರ ರೇಟ್ ಎಷ್ಟು, ಇದರ ಕ್ವಾಲಿಟಿ ಏನಿದೆ, ಅದರ ಕ್ವಾಲಿಟಿ ಏನಿದೆ, ಈ ಕ್ವಾಲಿಟಿಲಿರೋದು ಇದರಲ್ಲಿ ಸಿಕ್ಕತ್ತಾ, ಈ ಕ್ವಾಲಿಟಿ ಇರೋದು ಇದರಲ್ಲಿ ಸಿಗತ್ತಾ ಅಂತ ಅವನನ್ನು ನಾವು ಕೇಳ್ತಾ ಇರ್ತೇವೆ. ಇದನ್ನೇನಂತೀವಿ, ಕಾಸ್ಯಾಲಿಟಿ ಅಂತೀವಿ. ಫೈನಲಿ ಏನು ಮಾಡ್ತೀವಿ, ಕಾರ್ಯಕಾರ್ಯ ನಿರ್ಣಯ, ಅಂದರೆ ವ್ಯಾಲ್ಯೂ ಜಡ್ಜ್ಮೆಂಟ್. ಸೊ ಎಲ್ಲ ಆದ ಮೇಲೆ ನಮ್ಮ ಪ್ರತಿಯೊಂದು ಸಲ ಮನಸ್ಸು ನನಗೆ ಹೀಗೆ ಬೇಕು ಹಾಗೆ ಬೇಕು ಅಂತ ರಿಕ್ವೈರ್ಮೆಂಟ್ ಇರುತ್ತೆ. ಇದು ನಮಗೆ ಗೊತ್ತಾಗೋದಿಲ್ಲ, ಎಲ್ಲ ಒಳಗೆ ನಡೆದು ಹೋಗ್ತದೆ. ನಮಗೆ ಗೊತ್ತಾಗಲಾರ್ದೆ ನಡೆಯುವಂಥ ವಿಚಾರಗಳಿದೆಲ್ಲ ಒಳಗೆ ನಡೆದು ನನಗೆ ಈ ಥರ ಇರಬೇಕು, ನನಗಿದು ಇಷ್ಟ ಇಲ್ಲ, ಇದು ಈ ಕಲರ್ ಇಷ್ಟ ಇಲ್ಲ, ಈ ಡಿಸೈನ್ ಇಷ್ಟ ಇಲ್ಲ, ಸ್ವಲ್ಪ ಈ ಡಿಸೈನ್ ಬೇಕು, ಇದೆಲ್ಲ ಮನಸ್ಸಿನಲ್ಲಿ ರಿಕ್ವೈರ್ಮೆಂಟ್ ನಮ್ಮಲ್ಲಿ ಬರ್ತಾ ಇರುತ್ತಲ್ಲ. ಇದರ ಅರ್ಥ ಏನಂತಂದರೆ ಮನಸ್ಸು ಬುದ್ಧಿಗೆ ಹೇಳಿಕೊಳ್ತಾ ಇರುತ್ತೆ, ನನಗೆ ಈ ಥರ ಇರಬೇಕು ಆ ಥರ ಇರಬೇಕು ಅಂತ ಹೇಳಿ. ಇದು ಬುದ್ಧಿಯ ಕೆಲಸ. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೀವು ಅರ್ಥ ಮಾಡಿಕೊಳ್ಬೇಕಾದ್ರೆ 2 ದಿನ ಹಿಡಿಯುತ್ತೆ. ಆದರೆ ಆ ಕ್ಷಣದಲ್ಲಿ ಕಣ್ಣು ರೆಪ್ಪೆ ತೆಗೆದು ಹಾಕುವಳಿಕೆ ಈ ಡಿಸಿಷನ್ ಎಲ್ಲ ನಡೆದು ಹೋಗುತ್ತೆ. ಅಷ್ಟು ಫಾಸ್ಟ್ ಇರುತ್ತೆ. ಮನಸ್ಸಿನಷ್ಟು ಫಾಸ್ಟ್ ಯಾವುದೋ ಇಲ್ಲ ಅಂತ ನಾವು ಹೇಳಿದ್ವಲ್ಲ. ಅಷ್ಟು ಫಾಸ್ಟ್ ಇದ್ದರೆ ಅದಕ್ಕೆ ನಿರ್ಣಯ ತಗೊಳ್ಬೇಕಾದಂಥ ಬುದ್ಧಿ ಇನ್ನೆಷ್ಟು ಫಾಸ್ಟ್ ಇರಬೇಕು. ಬುದ್ಧಿ ಎಲ್ಲದಕ್ಕಿಂತಲೂ ಫಾಸ್ಟ್ ಇರುತ್ತೆ. ಸೊ ಇದು ನಾವು ಊಹಿಸಲಿಕ್ಕೆ ಆಗದಂಥ ವಿಚಾರಗಳು. ನೆಕ್ಸ್ಟ್, ಈಗೇನು ಮಾಡ್ತೀವಿ, ಈಗೆಲ್ಲ ಈ ಮನಸ್ಸು ಬುದ್ಧಿ ಇಂದ್ರಿಯಗಳೆಲ್ಲವನ್ನು ತಿಳ್ಕೊಂಡಿವಲ್ಲ, ಈಗ ನಾವು ಒಂದು ಎಕ್ಸಾಂಪಲಿಂದ ಇವು ಎಲ್ಲದ ಫಂಕ್ಷನ್ ಹೇಗಿರುತ್ತೆ ನಮ್ಮ ಜೀವನದಲ್ಲಿ ಅಂತ ಒಂದು ಸಣ್ಣ ಎಕ್ಸಾಂಪಲಿಂದ ನಿಮಗೆ ಕೊಡ್ತೇನೆ, ಪಿಕ್ಚರೈಸ್ ಮಾಡಿ ಹೇಳ್ತೇನೆ. ಚೆನ್ನಾಗಿ ಅಬ್ಸರ್ವ್ ಮಾಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆದರೆ ಎಕ್ಸಾಂಪಲ್ ತುಂಬ ಸಣ್ಣದು, ಆದರೆ ಅದನ್ನು ಎಳೆಯಾಗಿ ಅರ್ಥ ಮಾಡಿಕೊಳ್ಳಬೇಕಾದ್ರೇ ತುಂಬ ಕಷ್ಟ. ಈಗ ನೋಡಿ, ಮನಸ್ಸು ಬಾಹ್ಯದಲ್ಲಿ ಅಂತರದಲ್ಲಿ ಹೇಗೆ ಕೆಲಸ ಮಾಡುತ್ತೆ, ಹೊರಗಿನ ವಿಚಾರಗಳು ಹೇಗಿರುತ್ತೆ, ಒಳಗೆ ಹೋದ್ಮೇಲೆ ಹೇಗಿರುತ್ತೆ, ಇದು ತಿಳ್ಕೊಂಡ್ರೆ ನಮ್ಮ ಜೀವನದಲ್ಲಿ ತೃಪ್ತಿ ಅಂತಂಬೋದು ಎಲ್ಲಿ ಸಿಗುತ್ತೆ, ಹೇಗೆ ಜನರೇಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸಿಂಪಲ್ ಏನು ಎಕ್ಸಾಂಪಲ್ ಅಂದರೆ, ನನಗೆ ಜಾಮೂನ್ ತಿನ್ಬೇಕು ಅನಿಸ್ತಾ ಇದೆ, ತಿಂದ ಮೇಲೆ ಚೆನ್ನಾಗಿದೆಯಾ ಇಲ್ವಾ ಹೇಳಬೇಕು ಅಷ್ಟೇ. ಮನೆಗೆ ಜಾಮೂನ್ ಮಾಡಿರ್ತಾರೆ, ಕೊನೆಯದಾಗಿ ಎಲ್ಲ ಮಾಡಿದ ಮೇಲೆ ತಿಂದ ಮೇಲೆ ಹೇಗಿದೆ ಅಂತ ಕೇಳ್ತಾರೆ. ನೀವು ಫ್ರಾಕ್ಷನ್ ಅವರು ಕೇಳಿದಂಥ ಸ್ವಲ್ಪ ಸೆಕೆಂಡ್ಗಳಲ್ಲೇ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಬೇಕಷ್ಟೆ. ಇದೆರಡೇ ಹೇಳಬೇಕು. ಆದರೆ ಒಳಗೆ ಎಷ್ಟು ಗ್ರೌಂಡ್ ವರ್ಕ್ ನಡೆಯುತ್ತೆ ಗೊತ್ತಾ ಇದಕ್ಕೆ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೇನೆ. ಮೊದಲಾಗಿ ನಮಗೇನನ್ಸುತ್ತೆ, ಮನಸ್ಸಿಗೆ ಅನಿಸ್ತು ಗುಲಾಬ್ ಜಾಮೂನ್ ತಿನ್ನಬೇಕನ್ನಿಸ್ತು. ಇದಕ್ಕೆ ಕಾರಣಗಳೇನಾದರೂ ಇರ್ಬೋದು.
ಏನಾಗಿರ್ಬೋದು, ನನಗಿಷ್ಟವಾದಂಥ ಪದಾರ್ಥಕ್ಕೆ ಹಬ್ಬಕ್ಕೆ ಲಿಂಕ್ ಆಗಿರ್ಬೋದು. ದೀಪಾವಳಿ ಹಬ್ಬ ಬರ್ತಾ ಇದೆ, ದೀಪಾವಳಿ ಅಂದರೆ ಮನೆಗೆ ಕೇಳ್ತೀವಿ ಏನು ಸ್ವೀಟ್ ಮಾಡ್ತೀರಾ, ಅವಾಗೇನಾಗುತ್ತೆ ಇಮಿಡಿಯೇಟ್ಲಿ ಸ್ವಿಚ್ಚರ್ ಸ್ವೀಟ್ಗಳಲ್ಲಿ ನನಗಿಷ್ಟವಾದದ್ದು ಯಾವುದು, ಆವಾಗ ಗುಲಾಬ್ ಜಾಮೂನ್ ಅಂತ ಟಕ್ಕಂತ ನೆನಪರುತ್ತೆ. ಅಥವಾ ಪಕ್ಕದ ಮನೆಯವ್ರಿಗೆ ಗುಲಾಬ್ ಜಾಮೂನ್ ಮಾಡ್ತಾ ಇರುವಂಥ ವಾಸನೆ ನೆನಪಾಯ್ತು ಅಂದ್ಕೊಳ್ಳಿ, ನನಗೂ ತಿನ್ಬೇಕು ಅನಿಸ್ತಾ ಇದೆ ಅಂತ ಬರುತ್ತೆ. ಎಲ್ಲೋ ಹೊರಗಡೆ ಹೋಗಿದ್ದೀವಿ, ಒಂದು ಸ್ವೀಟ್ ಶಾಪಲ್ಲಿ ಗುಲಾಬ್ ಜಾಮೂನೇ ಡೈರೆಕ್ಟಾಗಿ ಕಾಣಿಸ್ತು, ಆವಾಗೂ ನಂಗೆ ತಿನ್ಬೇಕು ಅನಿಸುತ್ತೆ. ಪೇಪರಲ್ಲಿ ಆ್ಯಡ್ ಕೊಟ್ಟಿರ್ತಾರೆ, ಸೊ ಗುಲಾಬ್ ಜಾಮೂನ್ ಸೋ ಅಂಡ್ ಸೋ ಸಮ್ XYZ ಗುಲಾಬ್ ಜಾಮೂನ್ ಪ್ಯಾಕೆಟ್ ಅಂತ ಕೊಟ್ಟಿರ್ತಾರೆ. ನಮಗೆ ಆವಾಗ ತಿನ್ನಬೇಕು ಅನ್ಸುತ್ತೆ. ಸೊ ನಮಗೆ ಮನಸ್ಸಿಗೆ ಬರಬೇಕಾದ ನಾನಾ ರಕವಾದ ಕಾರಣಗಳಿದೆ. ಸೊ ತಿನ್ನಬೇಕು ಅಂತ ಅನಿಸಿದಾಗ ಏನು ಮಾಡಬೇಕು, ಈಡೇರಬೇಕಲ್ವಾ. ಇಮಿಡಿಯೇಟ್ಲಿ ಏನು ಮಾಡ್ತೇವೆ, ಇದಕ್ಕೆ ನೋಡಿದ ತಕ್ಷಣ ಇದೇನಿದು ಗುಲಾಬ್ ಜಾಮೂನ್, ಓಕೆ, ಸ್ಮೆಲ್ ನೋಡ್ತೇವೆ, ಸ್ಮೆಲ್ ಮುಖಾಂತರವಾಗಿ ವಾಸನೆ ಗೊತ್ತಾಗ್ತದೆ. ಇದನ್ನು ಏನು ಮಾಡುತ್ತೆ, ಇದನ್ನು ಇಂದ್ರಿಯಗಳು ಸ್ವೀಕಾರ ಮಾಡುತ್ತೆ, ಸ್ವೀಕಾರ ಮಾಡಿ ಮನಸ್ಸಿಗೆ ಸಿಗ್ನಲ್ ಪಾಸ್ ಮಾಡುತ್ತೆ. ಸೊ ಇದು ಗುಲಾಬ್ ಜಾಮೂನ್ ನಾನು ನೋಡ್ತಾ ಇದ್ದೀನಿ, ಅದರ ಸ್ಮೆಲ್ ಹೀಗಿದೆ, ಇದು ಮನಸ್ಸು ಏನು ಮಾಡುತ್ತೆ, ನನಗೆ ತುಂಬ ಹಿಡಿಸಿದೆ, ನನಗೆ ತಿನ್ನಬೇಕು ಅಂತ ಅನಿಸ್ತಾ ಇದೆ ಗುಲಾಬ್ ಜಾಮೂನ್. ಇಮಿಡಿಯೇಟ್ಲಿ ಬುದ್ಧಿಗೆ ಸಿಗ್ನಲ್ ಪಾಸ್ ಮಾಡ್ತದೆ. ಸಿಗ್ನಲ್ ಪಾಸ್ ಮಾಡಿದ ಮೇಲೆ ಬುದ್ಧಿ ಏನು ಮಾಡುತ್ತೆ, ಇಮಿಡಿಯೇಟ್ಲಿ ಚಿತ್ತಕ್ಕೆ ಹೇಳುತ್ತೆ. ಸೊ ಚಿತ್ತದಲ್ಲಿ ಇನ್ಫಾರ್ಮೇಷನ್ ಎಲ್ಲ ಇರುತ್ತೆ. ಅಂದರೆ ಏನು, ಇಷ್ಟಕ್ಕೆ ಮುಂಚೆ ಎಷ್ಟು ಸಲ ಗುಲಾಬ್ ಜಾಮೂನ್ ತಿಂದಿದ್ದಾನೋ ಅಷ್ಟರ ಇಂಪ್ರೆಷನ್ಸ್ ಎಲ್ಲ ಕೂಡ ಚಿತ್ತದಲ್ಲಿ ಸ್ಟೋರ್ ಆಗಿರುತ್ತೆ. ಒಂದೊಂದು ಗುಲಾಬ್ ಜಾಮೂನ್ ಟೇಸ್ಟ್ ಒಂದೊಂದು ಥರ, ಎಲ್ಲ ಸಪ್ರೇಟಾಗಿ ಸ್ಟೋರ್ ಆಗಿರುತ್ತೆ ಚಿತ್ತದಲ್ಲಿ. ಆ ಚಿತ್ತ ಏನು ಮಾಡುತ್ತೆ, ಇಮಿಡಿಯೇಟ್ಲಿ ಮನಸ್ಸಿಗೆ ಸಿಗ್ನಲ್ ಪಾಸ್ ಮಾಡ್ತದೆ. ಸೊ ಇದು ಗುಲಾಬ್ ಜಾಮೂನೇ, ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಇದು ತಿನ್ನಬಹುದು. ಆ ಮನಸ್ಸು ಏನು ಮಾಡುತ್ತೆ, ಮನಸ್ಸು ಗುಲಾಬ್ ಜಾಮೂನ್ ನೋಡಿದ ತಕ್ಷಣ ಎಲ್ಲ ಇನ್ಫಾರ್ಮೇಷನ್ ಬಂದ್ಬಿಡುತ್ತೆ. ನೆಕ್ಸ್ಟ್ ಏನು ಅನಿಸುತ್ತೆ, ಇಮಿಡಿಯೇಟ್ಲಿ ತಿನ್ನಬೇಕು ಅನಿಸುತ್ತೆ. ಸೊ ತಿನ್ನಬೇಕು ಅನಿಸಿದ್ರೆ ನಮಗೆ ಮತ್ತೆ ಆಪ್ಷನ್ ಏನು, ಮನಸ್ಸು ಏನು ಮಾಡುತ್ತೆ, ನನಗೆ ಗುಲಾಬ್ ಜಾಮೂನ್ ತಿನ್ನಬೇಕು ಅನ್ನಿಸ್ತಾ ಇದೆ ಅಂತ ಬುದ್ಧಿಗೆ ಹೇಳುತ್ತೆ. ಇಮಿಡಿಯೇಟ್ಲಿ ಬುದ್ಧಿ ಹೇಳುತ್ತೆ, ಸ್ವೀಟ್ ಶಾಪಿಂದ ತರಬೇಕಾ, ಮನೆಯಲ್ಲೇ ಮಾಡಬೇಕಾ. ಮನೆಯಲ್ಲೇ ಮಾಡಬೇಕಾದ್ರೆ ಎಕ್ಸ್ಪರ್ಟ್ ಇರಬೇಕು, ಮನೆಗೆ ಹೇಳಿದ ಮಾತು ಕೇಳುವಂಥ ಹೆಂಡತಿಯರು ಇರಬೇಕು, ಅವ್ರಿಗೆ ಸ್ಕಿಲ್ ಇರಬೇಕು, ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು, ಪುರುಸೊತ್ತಿರಬೇಕು, ಅಕೇಶನ್ ಇರಬೇಕು, ಮನೆಗೆ ಮಕ್ಕಳಿರಬೇಕು. ಇಷ್ಟೆಲ್ಲ ಇದ್ದರೆ ಮನೆಗೆ ಗುಲಾಬ್ ಜಾಮೂನ್ ಮಾಡಿಕೊಳ್ಬೋದು. ಮನೆಗೆ ಮಾಡ್ಕೊಳ್ಳೋದ್ರಿಂದ ಬೆನಿಫಿಟ್ ಏನು, ನಾವು ಹೆಲ್ತಿ ಫುಡ್ಡ ಮಾಡ್ಕೊಳ್ಬೋದು. ನಾವೇ ಒಳ್ಳೆ ಆಯಿಲ್ ಯೂಸ್ ಮಾಡಿ ನಮಗೆ ಎಷ್ಟು ಬೇಕಾದ್ರೂ ಅಷ್ಟು ಮಾಡಿಕೊಳ್ಬೋದು, ಟೇಸ್ಟಿಯಾಗಿರುತ್ತೆ ವಿತ್ ಲೋ ಕಾಸ್ಟ್. ಆದರೆ ಸ್ವೀಟ್ ಶಾಪಿಗೆ ಹೋದರೆ ಹೈಜಿನಿಕ್ ಇರುತ್ತೆ ಇಲ್ಲ ಹೇಳಲಿಕ್ಕಾಗಲ್ಲ, ಯಾವಾಗ ಪ್ರಿಪೇರ್ ಮಾಡಿರ್ತಾರೆ ಹೇಳಲಿಕ್ಕಾಗಲ್ಲ, ಯಾವ ಎಣ್ಣೆಯಿಂದ ಮಾಡಿರ್ತಾರೆ ಹೇಳಲಿಕ್ಕಾಗಲ್ಲ. ಆದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಂದುಕೊಳ್ಬೋದು. ಎರಡಕ್ಕೂ ಎರಡು ಅಡ್ವಾಂಟೇಜಸ್ ಇದೆ. ಅದು ಹೇಳುತ್ತೆ ನಿಂಗೆ ಯಾವುದು ಬೇಕು, ಹೊರಗಿಂದ ತರಬೇಕಾ ಮನೆಗೆ ಮಾಡಬೇಕಾ. ಸೊ ಎರಡರಲ್ಲಿ ಯಾವುದೊಂದು ಹೇಳುತ್ತೆ, ಓಕೆ ಯಾವುದೋ ಒಂದು ತೊಗೊಂಡು ಬಾ, ಹೊರಗಿಂದ ತರೋಣ. ಇದು ಎರಡರಲ್ಲಿ ಅವ್ರವ್ರ ಆಪ್ಷನಲ್. ಮನೆಗೆ ಮಾಡೋರಿದ್ದರೆ ಮನೆಗೆ ಮಾಡೋಣ ಅಂತ ಹೇಳ್ತಾರೆ, ಹೊರಗಿಂದ ಮನೆಗೆ ಮಾಡೋರಿಲ್ಲ ಅಂದರೆ ಹೊರಗಿಂದ ತರಬೇಕು ಅಂತ ಹೇಳ್ತಾರೆ. ಓಕೆ ಆಯಿತು, ಹೊರಗಿಂದ ತಂದುವೋ ಮನೆಗೆ ಮಾಡಿದ್ವೋ ಪ್ಲೇಟಲ್ಲಿ ಗುಲಾಬ್ ಜಾಮೂನ್ ಇಟ್ಕೊಂಡ ಮೇಲೆ ತಿಂತೀವಿ. ಒಂದನ್ನು ನಾಲಿಗೆ ಮೇಲೆ ಇಡ್ತೇವೆ, ಫಸ್ಟ್ ನಾಲಿಗೆ ಮೇಲೆ ಬಿಡುತ್ತೆ. ನಾಲಿಗೆಯಿಂದ ಮತ್ತೆ ಒಳಗೆ ಹೋಯ್ತು ಅಂದ್ಕೊಳ್ಳಿ, ಮತ್ತೆ ನಿಮಗೆ ಜಾಮೂನ್ ಎಕ್ಸ್ಪೀರಿಯೆನ್ಸ್ ಏನಿರಲ್ಲ. ಆ ನಾಲಿಗೆ ಮೇಲೆ ನಡೆಯೋಷ್ಟವರೆಗೆ ಆ ಪ್ರಾಸೆಸ್. ಒಳಗೆ ಹೋಯ್ತು ಅಂತ ಅಂದ್ಕೊಳ್ರಿ ಮತ್ತೆ ನಿಮ್ಗೆ ಏನೂ ಎಕ್ಸ್ಪೀರಿಯೆನ್ಸ್ ಇರಲ್ಲ. ಸೊ ಆವಾಗ ನಾಲಿಗೆ ಮೇಲೆ ಇಟ್ಕೊಳ್ತೀವಿ. ನಾಲಿಗೆ ಒಂದು ದೊಡ್ಡ ಪ್ರಪಂಚದಲ್ಲಿ ಅತ್ಯದ್ಭುತವಾದಂಥ ಕಂಪ್ಯೂಟರ್. ನಾಲಿಗೆ ಮಾಡೋ ಕೆಲಸ ಬೇರೆ ಯಾರೂ ಮಾಡಲ್ಲ. ನಾಲಿಗೆ ನಮಗೆ ಪ್ರಪಂಚದಲ್ಲಿ ಎಷ್ಟು ರುಚಿಗಳಿದೆ, ಷಡ್ರುಚಿಗಳು ಅಂತ ಹೇಳ್ತೇವೆ. ಷಡ್ರುಚಿಗಳಲ್ಲಿ ಸಿಹಿಯಲ್ಲಿ ಹೆಚ್ಚು ಬಗೆಯ ರುಚಿ, ಲಕ್ಷಾಂತರ ರುಚಿಗಳಿದೆ. ಆ್ಯಪಲ್ ಸ್ವೀಟ್ ಬೇರೆ, ಮಾವಿನ ಹಣ್ಣು ಸ್ವೀಟ್ ಬೇರೆ, ಬಾಳೆಹಣ್ಣು ಸ್ವೀಟ್ ಬೇರೆ, ಲಕ್ಷಾಂತರ ಸ್ವೀಟ್ಗಳು ಬಂದಿದೆ ಈಗ. ಅವುಗಳ ಸ್ವೀಟ್ ಎಲ್ಲ ಟೇಸ್ಟ್ ಬೇರೆ, ಹೆಚ್ಚು ರುಚಿಗಳಿರೋದು ಈ ಸಿಹಿಯಲ್ಲಿ. ಅದನ್ನು ಸಪ್ರೇಟಾಗಿ ಗ್ರಹಣ ಮಾಡೋದು ಯಾರು ಅಂತಾರೆ, ನಾಲಿಗೆ ಬಿಟ್ಟು ಬೇರೆ ಯಾವುದೂ ಇಲ್ಲ. ನಾಲಿಗೆ ಮಾತ್ರವೇ ಗ್ರಹಣ ಮಾಡುತ್ತೆ, ಬೇರೆ ಯಾವುದೋ ಅದಕ್ಕೂ ಆ ಶಕ್ತಿ ಇಲ್ಲ. ಸೊ ಏನು ಮಾಡ್ತೇವೆ, ನಾಲಿಗೆ ಮೇಲೆ ಹಾಕ್ಕೊಳ್ತೇವೆ. ಹಾಕ್ಕೊಂಡ ಮೇಲೆ ರುಚಿ ಅಂತ ಅಂಬೋದು ಸಿಗ್ನಲ್ ಬರುತ್ತಲ್ವ, ಅದು ಮನಸ್ಸಿಗೆ ಪಾಸ್ ಮಾಡುತ್ತೆ. ಮನಸ್ಸು ಏನು ಮಾಡುತ್ತೆ, ಅದನ್ನು ಬುದ್ಧಿಗೆ ಪಾಸ್ ಮಾಡುತ್ತೆ. ಸೊ ಇದರ ಟೇಸ್ಟ್ ರುಚಿ ಹೀಗಿದೆ. ಬುದ್ಧಿ ಏನು ಮಾಡುತ್ತೆ, ಚಿತ್ತಕ್ಕೆ ಪಾಸ್ ಮಾಡುತ್ತೆ. ಚಿತ್ತದಲ್ಲಿ ಇಷ್ಟಕ್ಕೆ ಮುಂಚೆ ಎಷ್ಟೋ ಸಲ ನಾವು ಗುಲಾಬ್ ಜಾಮೂನ್ ತಿಂದಿರ್ತೀವಲ್ಲ. ಸೊ ಅಲ್ಲಿ ಮದುವೆ ಹೋಗಿದ್ವಿ, ಅವ್ರ ಮನೆ ಮಾಡಿದ್ರು, ಫ್ರೆಂಡ್ ಮನೆಗೆ ಹೋಗಿದ್ದೆ, ಅಲ್ಲಿ ಮಾಡಿದರು, ಇಲ್ಲೊಂದು ಆಫೀಸಿಗೆ ತಂದಿದ್ರು, ಅವ್ರು ಕೊಟ್ಟರು, ಇವ್ರು ಕೊಟ್ಟರು, ಎಷ್ಟೋ ತಿಂದಿರ್ತೀವಿ. ಅಷ್ಟು ರುಚಿಗಳು ಸಪ್ರೇಟಾಗಿ ಚಿತ್ತದಲ್ಲಿ ಸ್ಟೋರ್ ಆಗಿರುತ್ತೆ. ಈ ಏನು ಮಾಡುತ್ತೆ ಚಿತ್ತ, ಈ
ತಿಂದಂಥ ಗುಲಾಬ್ ಜಾಮೂನ್ ರುಚಿಯನ್ನು ಚಿತ್ತಕ್ಕೆ ಕಳಿಸಿದರೆ ಚಿತ್ತ ಇಷ್ಟಕ್ಕೆ ಮುಂಚೆ ತಿಂದಂಥ ಗುಲಾಬ್ ಜಾಮೂನ್ ರುಚಿಗಳೆಲ್ಲರ ಜೊತೆ ಕಂಪೇರ್ ಮಾಡುತ್ತೆ. ಸೊ ಯಾವ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಬೇಕಾದ್ರೆ, ಟೇಸ್ಟ್ ಚೆನ್ನಾಗಿದೆ ಇಲ್ವಾ ಹೇಳಬೇಕಾದ್ರೆ ಇಷ್ಟಕ್ಕೆ ಮುಂಚೆ ತಿಂದಿರಬೇಕು, ಆ ತಿಂದಂಥ ಟೇಸ್ಟ್ಗಳ ಜೊತೆ ಹೋಲಿಸ್ಬೇಕು. ಫಸ್ಟ್ ಟೈಮ್ ಆಯ್ತು ಅಂದ್ಕೊಳ್ಳಿ, ಚೆನ್ನಾಗಿದ್ರಿ, ನೋಡ್ಲಿಕ್ಕೆ ಸಿಹಿಯಾಗಿದೆ ಅಷ್ಟೇ, ತುಂಬ ಚೆನ್ನಾಗಿದೆ ತಿನ್ನೋಕ್ಕೆ ಅಂತ ಅನಿಸುತ್ತೆ ಅಷ್ಟೇ. ಸೆಕೆಂಡ್ ಟೈಮು ಥರ್ಡ್ ಟೈಮ್ ಆಯ್ತು ಅಂದರೆ ಬೇರೆ ಇಷ್ಟಕ್ಕೆ ಮುಂಚೆ ತಿಂದಂಥ ಗುಲಾಬ್ ಜಾಮೂನ್ ಜೊತೆ ಕಂಪೇರ್ ಮಾಡ್ತಾರೆ, ಸಿಗ್ನಲ್ ಪಾಸ್ ಮಾಡ್ತದೆ. ಸೊ ಆ ಟೇಸ್ಟ್ಗಳಿಗಿಂತಲೂ ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದ್ರೆ ಇದೆ ಅಂತ ಹೇಳ್ತೇವೆ. ಇಲ್ಲ ಹಿಂದೆ ತಿಂದಿದ್ದೇ ತುಂಬ ಚೆನ್ನಾಗಿದೆ ಅಂದ್ಕೊಳ್ಳಿ, ಏನಷ್ಟು ಇನ್ನು ಸ್ವಲ್ಪ ಬೇಯಬೇಕಾಯಿತು ಹೇಳ್ತಾರಲ್ಲ, ಇನ್ನು ಸ್ವಲ್ಪ ಬೇಯಬೇಕಾಯಿತು, ಸ್ವಲ್ಪ ಸಕ್ಕರೆ ಕಡಿಮೆ ಅನಿಸುತ್ತೆ, ಪರವಾಗಿಲ್ಲ, ಇದೆಲ್ಲ ಏನು ಚೆನ್ನಾಗಿಲ್ಲ ಅಂದಕ್ಕೆ ಸಿಗ್ನಲ್ಸ್ ಇದೆಲ್ಲ. ಪಾಪ ಅದನ್ನು ತಯಾರು ಮಾಡಬೇಕಾದ್ರೆ ಎಷ್ಟು ಕಷ್ಟ. ಆದರೆ ಸಿಂಪಲಾಗಿ ನಾವು 1 ಸೆಕೆಂಡಲ್ಲಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತೇವೆ. ಮನೆಯಲ್ಲಾದರೆ ಹೇಳ್ಬಿಡ್ತೇವೆ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗಬೇಕಾಯ್ತು. ಹೊರಗೆ ಹೋದರೆ ಅವ್ರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ಸೂಪರ್ ಆಗಿದೆ ಅಂತ ಹೇಳ್ಬಿಡ್ತೇವೆ. ಬಟ್ ಒಳಗೆ ಬೇರೆ ಇರುತ್ತೆ ಇನ್ಫಾರ್ಮೇಷನ್. ಒಂದು ಗುಲಾಬ್ ಜಾಮೂನ್ ವಿಚಾರದಲ್ಲಿ ಹೀಗಿದ್ದರೆ ನಮ್ಮ ಜೀವನದಲ್ಲಿ ಅದು ಬೇಕು ಇದು ಬೇಕು ಅಂತ ಎಷ್ಟೋ ಬರುತ್ತೆ. ಕಾರ್ ಕೊಂಡ್ಕೋಬೇಕು, ಮನೆ ಬೇಕು ಅಂತಂದರೆ ನನಗಿಷ್ಟವಾದಂಥ ಮನೆ ಬೇಕು ಅಂತ ಅರ್ಥ. ಅದರಲ್ಲಿ ಎಷ್ಟೋ ನಾನಾ ದ್ರವ್ಯಾಂಶಗಳಿರ್ತದೆ, ಅದು ಬೇಕು ಇದು ಬೇಕು ಎಲ್ಲವನ್ನೂ ನೋಡ್ಕೊಳ್ತಾ ಹೋಗ್ತೇವೆ. ಹೀಗೆ ಇದು ಯಾಕೆ ಅಂತಂದರೆ ತೃಪ್ತಿ ಎಂಬುದು, ಕಂಟೆಂಟ್ಮೆಂಟ್ ಎಂಬುದು ವೃದ್ಧಿಯಾಗೋದು ಒಳಗೆ, ಹೊರಗಡೆ ಅಲ್ಲ. ನಾವು ಹೊರಗಿನ ಆಕರ್ಷಣೆಗಳಿಗೆ ಹೋಗ್ತಾ ಇರ್ತೇವೆ. ಒಂದು ವಸ್ತುವಿದ್ರೆ ನಾನು ಸಂತೋಷ ಅಂತೀವಲ್ಲ, ಇಲ್ಲ, ಆ ವಸ್ತು ಅನುಭವಕ್ಕೆ ಬಂದಾಗೆ ಸಂತೋಷ. ಇದು ನಾವು ರುಚಿಯನ್ನು ನೋಡಿದ್ದೇವೆ, ಬೇರೆ ನೋಡೋದಾಗಲಿ, ಕೇಳೋದಾಗಲಿ, ಮುಟ್ಟುವುದಾಗಲಿ, ವಾಸನೆ ನೋಡೋದಾಗಲಿ ಎಲ್ಲ ಇದೇ ಪ್ರಾಸೆಸ್ಸೇ. ಮನಸ್ಸಿಗೆ ಹೋಗಬೇಕು, ಬುದ್ಧಿಗೆ ಹೋಗಬೇಕು, ಬುದ್ಧಿಯಿಂದ ಚಿತ್ತಕ್ಕೆ ಹೋಗಿ ಕಂಪೇರ್ ಆಗಬೇಕು, ಮತ್ತೆ ಸಿಗ್ನಲ್ ರಿವರ್ಸ್ ಬರಬೇಕು, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಬೇಕು. ಇಷ್ಟು ಪ್ರಾಸೆಸ್ ಇದೆ. ಹಾಗಾಗಿ ತೃಪ್ತಿ ಹುಟ್ಟುವುದು ಒಳಗೆ, ಹೊರಗಡೆ ಅಲ್ಲ. ಚಿತ್ತದಿಂದ ನಿಮಗೆ ತೃಪ್ತಿ ಹುಟ್ಟುತ್ತೆ. ಯಾವುದೇ ಒಂದು ಅನುಭವ ಬಂದಾಗ ಚೆನ್ನಾಗಿದೆ ಇಲ್ಲವಾ ಅಂತ ಹೇಳುವುದು ಒಳಗೆ, ಹೊರಗೆ ಅಲ್ಲ. ಹಾಗಾಗಿ ತುಂಬ ನೆನಪಿಟ್ಟುಕೊಳ್ಬೇಕು. ಸೊ ನಾವು ಹೊರಗಿನ ವಸ್ತು ಸಾಮಗ್ರಿ ನಮಗೆ ತೃಪ್ತಿ ಕೊಡುತ್ತೆ ಅಲ್ಲ, ಒಳಗೆ. ನಾವು ಎಷ್ಟೋ ಜನ ನೋಡ್ತಾರೆ, ಅವ್ರಿಗೇನು ಎಷ್ಟೋ ತಪ್ಪು ಮಾಡ್ತಾರೆ, ಎಷ್ಟೋ ಶ್ರೀಮಂತರಾಗಿದ್ದಾರೆ, ಅವ್ರಿಗೇನು ಕಷ್ಟ ಅಂತೇವೆ. ಎಲ್ಲಿ ಕಷ್ಟ ಇರೋದು ಒಳಗೆ, ಸುಖ ದುಃಖ ಜನ್ರೇಟ್ ಆಗೋದು ಒಳಗೆ, ಹೊರಗೆ ಅಲ್ಲ. ಹೊರಗೆ ಯಾರಿಗೂ ಏನೂ ಕಾಣಲ್ಲ. ದೊಡ್ಡ ಮನೆ ಇದೆ, ಒಳ್ಳೆ ಕಾರ್ ಇದೆ, ಬೇಕಾದಷ್ಟು ಸೋಫಿಸ್ಟಿಕೇಟೆಡ್ ಫರ್ನಿಚರ್ ಇದೆ, ಹೊರಗಡೆ ಹೋಗಬೇಕಾದ್ರೆ ಬೆಂಚ್ ಕಾರಲ್ಲಿ ಹೋಗ್ತಾರೆ, ಫಂಕ್ಷನ್ ಅಟೆಂಡ್ ಮಾಡ್ತಾರೆ, ಬರ್ತಾರೆ, ನಮಗೆಲ್ಲ ಕಾಣೋದು ಹೊರಗೆ. ಒಳಗೆ ಅವರ ಒಳಗೆ ಹೇಗಿದೆ ಅಂತ ನಮಗೆ ಗೊತ್ತಿದೆಯಾ? ಗೊತ್ತಿಲ್ಲ. ಬಹಳಷ್ಟು ಜನದಲ್ಲಿ ನರಕ ಕಾಣುತ್ತೆ. ಯಾಕೆಂತಂದರೆ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಆದರೆ ಅದನ್ನು ಫುಲ್ಫಿಲ್ ಮಾಡಬೇಕಾ? ಒಂದು ಜಾಮೂನ್ ಆದರೆ ಚೆನ್ನಾಗಿಲ್ಲ ಅಂದರೆ ಏನು ನಷ್ಟ ಇಲ್ಲ. ಜೀವನದಲ್ಲಿ ಬರುವಂಥ ಎಲ್ಲ ಕ್ಯೂನಾಗಿರುತ್ತೆ, ಇದು ಚೆನ್ನಾಗಿದೆಯಾ ಇಲ್ವಾ, ಅದು ಚೆನ್ನಾಗಿ ಜೀವನ ಪರ್ಯಂತ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತಲೇ ಡಿಸೈಡ್ ಮಾಡೋದಾದರೆ ಬರೀ ಸುಖ ದುಃಖದಲ್ಲಿರ್ತೇವೆ. ಈ ಜಾಮೂನ್ ಕೆಟ್ಟು ಹೋಯ್ತು ಅಂದ್ಕೊಳ್ಳಿ, ಅವತ್ತಿನ ದಿನ ಸ್ವಲ್ಪ ತೊಂದರೆ ಆಗುತ್ತೆ, ಮರ್ತು ಬಿಡ್ತೀವಿ, ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ. ಅದೇ ನಮ್ಮ ಜೀವನದಲ್ಲಿ ಕ್ಯೂನ ಇರ್ತವಲ್ಲ, ಇದು ಬೇಕು ಅದು ಬೇಕು ಅಂತೇಳಿ, ಅಂತ ಅದರಲ್ಲಿ ಮತ್ತೆ ಬೇಕು ಅಂದರೆ ನಮ್ಮ ಜೀವನ ಪರ್ಯಂತ ಅದಕ್ಕೆ ಕೆಲಸ ಮಾಡಬೇಕಾಗ್ತದೆ. ಅದರಷ್ಟು ನರಕ ಇಲ್ಲ. ನಮಗೆ ಯಾವಾಗೋ ಒಂದು ಸಲ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ತೇವೆ, ಆದರೆ ಮನಸ್ಸಿಗೆ ನಿರಂತರ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಹೇಳಬೇಕು ಅಂತಂದರೆ ಅದು ನರಕ ಆಗ್ತದೆ. ನಮಗೆ ತೃಪ್ತಿ ಹುಟ್ಟುವುದು ಒಳಗೆ, ಹೊರಗಡೆ ಅಲ್ಲ. ನಾವು ಎಷ್ಟು ಜಾಸ್ತಿ ಇನ್ಪುಟ್ ಕೊಡ್ತೀವೋ ಅಷ್ಟು ತೊಂದರೆಗೊಳಗಾಗ್ತೇವೆ. ಅದಕ್ಕೆ ಹೇಳ್ತಾರೆ ಶಾಸ್ತ್ರಕಾರರು, ಜಾಸ್ತಿ ಆಲೋಚನೆ ಮಾಡಬೇಡಿ, ಜಾಸ್ತಿ ಬಯಸಬೇಡಿ. ಬಯಸಿದ್ದು ಬರುತ್ತೆ, ಆದರೆ ಬಯಸಿದ್ದೆಲ್ಲ ಅಂದುಕೊಂಡಂತೆ ಇರಬೇಕಂತಿಲ್ಲ. ನಾನು ಅಂದುಕೊಂಡಂತೆ ಇರಬೇಕಂತಂದರೆ ಅದು ಆಗೋ ಕೆಲಸ ಅಲ್ಲ. ಬಯಸಿದ್ದು ಬರುತ್ತೆ, ದುಡ್ಡು ಬರುತ್ತೆ, ಆದರೆ ದುಡ್ಡಿನಿಂದ ನಾನು ಅಂದುಕೊಂಡಂದರೆ ಆಗತ್ತೆ ಅಂತಂದರೆ ಆಗೋದಿಲ್ಲ. ಆವಾಗ ಏನಾಗ್ತದೆ? ದುಃಖ ಆಗ್ತದೆ. ನಾವು ಎಲ್ಲ ವಸ್ತುಗಳನ್ನು ಪಡಿತೇವೆ, ದುಡ್ಡನ್ನು ಪಡಿತೇವೆ, ಎಲ್ಲ ಪಡಿತೇವೆ, ಬಟ್ ಸಂತೋಷ ಆಗೋದು ನಮ್ಮ ಕೈಯಲ್ಲಿಲ್ಲ, ಒಳಗೆ ಅನುಭವದ ಮೇಲೆ ಇರುತ್ತೆ. ಒಂದು ಕಾರ್ ತೊಗೊಂಡ್ರೆ ನಂಗೆ ಸಂತೋಷ ಅಂದ್ಕೊಳ್ತೇವೆ ನಾವು, ಆದರೆ ಪಕ್ಕದ ಮನವನು ನಂಗನ ದೊಡ್ಡ ಕಾರ್ ತೊಗೊತಾನೆ, ಆ ಸಂತೋಷ ಹೆಚ್ಚು ದಿನ ಇರಲ್ಲ. ಚಿಕ್ಕಂದಾಗ ಪೋರ್ಟಬಲ್ ಟಿ ವಿ ಇತ್ತು, ಚಿಕ್ಕ ಟಿ ವಿ, ಎಲ್ಲರೂ ಮನೆಗೆ 50 ಜನ ಬಂದು ಅದ್ರಾಗೆ ನೋಡ್ತಾ ಇದ್ರು. ನಮ್ಮ ಮನೆಯವರು, ಆ ಪಕ್ಕದ ಮನೆಯವರು, ಆ ಊರಲ್ಲಿ ಎಲ್ಲರೂ ಕೂಡ ಅವ್ರ ಮನೆ ಟಿ ವಿ ತಂದಿದ್ದಾರೆ ಅಂತ ಬಂದು ನೋಡ್ತಾ ಇದ್ರು. ಚಿಕ್ಕ ಟಿ ವಿ, ಎಲ್ಲರೂ ದೂರದಿಂದ ನೋಡ್ತಾ ಇದ್ರು.
ಈಗ ಪ್ಲಾಸ್ಮಾ ಟಿ ವಿ, LCD, ಕರ್ವ್ ಟಿ ವಿ ಎಲ್ಲ ಬಂದಿದೆ. ಮನೆಗೆ ಒಬ್ಬರು ಕೂಡ ಅದನ್ನು ನೋಡಲಿಕ್ಕಿಲ್ಲ, ಯಾಕಂದರೆ ಎಲ್ಲರ ಮನೆಗೂ ಟಿ ವಿಗಳಿದೆ. ಹೊಸದಾಗಿ ಅವ್ರ ಮನೆಗೆ ಯಾಕೆ ನೋಡಬೇಕು? ಸೊ ಚಿಕ್ಕಂದಾಗ ಪೋರ್ಟಬಲ್ ಟಿ ವಿ ಇದ್ದಾಗ ಇಷ್ಟದಷ್ಟು ಗ್ರೇಟ್ನೆಸ್ಸು ಈಗ ಕರ್ವ್ಡ್ ಟಿ ವಿಗಿಲ್ಲ. ನೀವು ಹೋಮ್ ಥಿಯೇಟ್ರ್ ಮನೆ ಕಟ್ಸ್ಕೊಳ್ಳಿ, ಇಲ್ಲ. ಯಾಕೆಂತಂದರೆ ಎಲ್ಲರ ಮನೆಗೂ ಇದೆ. ಪಕ್ಕದ ಮನೆಯವ್ರಿಗೂ ಕಾರಿದ್ದು ನನಗೂ ಕಾರಿದ್ರೆ ಏನು ಉಪಯೋಗ? ಊರಲ್ಲೆಲ್ಲ ನನಗೊಬ್ಬನಿಗೆ ಕಾರಿತ್ತು ಅಂದ್ಕೊಳ್ಳಿ, ಅಬ್ಬಾಬಾಬಾ ಎಲ್ಲರೂ ನನ್ನ ಹೊಗಳ್ತಾರೆ, ಅವಾಗ ನನಗೆ ಹೆಮ್ಮೆ. ಅಂದರೆ ಭಗವಂತ ದುಡ್ಡು ಕೊಡಬೇಕು, ಸಂಪತ್ತು, ಐಶ್ವರ್ಯ ಎಲ್ಲವನ್ನು ಕೊಟ್ಟು ನನ್ನ ಹೊಗಳಿಸ್ಬೇಕು. ಇದು ಸಾಧ್ಯ ಆಗದಂಥ ಕೆಲಸ. ಬೇಕಾದ್ರೆ ಎಲ್ಲವನ್ನು ಕೊಡ್ಬೋದು, ಅದರಿಂದ ತೃಪ್ತಿ ಆಗತ್ತೆ ಮನುಷ್ಯನಿಗೆ ಅಂತಂದರೆ ಹೇಳಲಿಕ್ಕೆ ಆಗೋದಿಲ್ಲ. ಇದು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದ ವಿಚಾರ. ಸೊ ಹಾಗಾದರೆ ಏನಾಗುತ್ತೆ? ಇದ್ದರೂ ಪರವಾಗಿಲ್ಲ, ಇಲ್ಲದ್ರೂ ಪರವಾಗಿಲ್ಲ, ಕಂಟೆಂಟ್ಮೆಂಟ್ ಆಗಿದ್ದರೆ ಸಾಕು. ಯಾವಾಗ ಕಂಟೆಂಟ್ಮೆಂಟ್ ಆಗಿರ್ತೇವೆ? ಪ್ರತಿಯೊಂದು ಸಲ ಮನಸ್ಸು ಬುದ್ಧಿಗೆ ಹೋಗಿ ಚೆನ್ನಾಗಿದೆಯಾ ಇಲ್ವಾ, ನಂದೇ ಗ್ರೇಟ್ನೆಸ್ ಹೌದಾ ಅಲ್ವಾ ಅಂತ ಹೇಳಿಕೊಳ್ಳದೇ ಇದ್ದರೆ, ಹೇಳಿಕೊಳ್ಳಬಾರ್ದಂತಂದರೆ ನಮಗೆ ಏನು ಬೇಕೋ ಅದು ಮಾತ್ರ ಇರಬೇಕು. ಸೊ ಇದು ಜೀವನಕ್ಕೆ ನಮಗೆ ತೋರಿಸುವಂಥ ಪಾಠ. ನೆಕ್ಸ್ಟ್, ಈ ಮನಸ್ಸು ಬುದ್ಧಿಗಳ ಸಹಕಾರದ ಬಗ್ಗೆ, ಅದನ್ನು ನಿಯಂತ್ರಣ ಬಗ್ಗೆ ಮತ್ತೊಂದು ಎಕ್ಸಾಂಪಲ್ ಕೊಡ್ತೇನೆ. ನಮಗೆ ಗೊತ್ತಿದ್ದಂತೆ ಮಹಾಭಾರತ ಯುದ್ಧ, ಈ ಸನ್ನಿವೇಶ, ಭಗವದ್ಗೀತೆ ಭಗವಂತ ಅರ್ಜುನನಿಗೆ ಹೇಳುವಂಥ ಒಂದು ಸೀನನ್ನು ನಾವು ನೆನಪಿಸಿಕೊಂಡ್ರೆ, ಅಲ್ಲಿ ಆ ಪಿಕ್ಚರ್ ನೋಡಿ. ಅರ್ಜುನ ರಥದಲ್ಲಿ ಕೂತಿದ್ದಾನೆ. ರಥಕ್ಕೆ ಕುದುರೆಗಳು ಕಟ್ಟಿದೆ. ಕುದುರೆಗಳಿಗೆ ಒಂದು ಹಗ್ಗದಿಂದ ಕಟ್ಟಲಾಗಿದೆ. ಆ ಹಗ್ಗಕ್ಕೆ ಒಂದು ಕೊನೆಗೆ ಕುದುರೆಗಳಿದೆ, ಇನ್ನೊಂದು ಕೊನೆ ಭಗವಂತನ ಕೈಯಲ್ಲಿದೆ. ಭಗವಂತ ಆ ಹಗ್ಗದ ಸಹಾಯದಿಂದ ಕುದುರೆಗಳನ್ನು ನಿಯಂತ್ರಣೆ ಮಾಡ್ತಾ ಇದ್ದಾನೆ. ಇದು ಪಿಕ್ಚರ್. ಇಲ್ಲಿ ನೋಡಿ, ರಥ, ಕುದುರೆಗಳು, ಲಗಾಮ್, ಕೃಷ್ಣ, ಅರ್ಜುನ, ಇಷ್ಟು ಪಿಕ್ಚರ್ ನೋಡಿ, 5 ಈವೆಂಟ್ಸ್ ನೋಡಿ. ಇದನ್ನೇ ನಮ್ಮ ಶರೀರದಿಂದ ಹೋಲಿಸಿಕೊಂಡರೆ, ರಥ ಅಂತಂದರೆ ನಮ್ಮ ಶರೀರ, ಕುದುರೆಗಳು ಅಂತಂದರೆ ನಮ್ಮ ಇಂದ್ರಿಯಗಳು, ಲಗಾಮ್ ಅಂತಂದರೆ ಮನಸ್ಸು, ಭಗವಂತ ಅಂತಂದರೆ ನಮ್ಮ ಬುದ್ಧಿ, ಅರ್ಜುನ ರಥದಲ್ಲಿ ಕೂತಿರುವಂಥ ಅರ್ಜುನ ಅಂತಂದರೆ ನಮ್ಮ ಜೀವ, ಆತ್ಮ ಅಂತೇವೆ. ನಾನು ಶರೀರದಲ್ಲಿ ಸೇಫ್ ಆಗಿರಬೇಕಾದರೆ ಇಂದ್ರಿಯಗಳು, ಬುದ್ಧಿ, ಮನಸ್ಸು ಎಲ್ಲ ಪರ್ಫೆಕ್ಟಾಗಿರಬೇಕು. ಇಲ್ಲಿ ರಥದ ಬಗ್ಗೆ ಆಲೋಚನೆ ಮಾಡಿದರೆ, ರಥ ಯಾವಾಗ ಸೇಫ್ ಆಗಿರುತ್ತೆ ಅಂತಂದರೆ, ಕುದುರೆಗಳು ಕರೆಕ್ಟಾಗಿ ಹೋದರೆ ಸೇಫಾಗಿರುತ್ತೆ. ಕುದುರೆಗಳು ಕರೆಕ್ಟಾಗಿ ಹೋಗಬೇಕಾದ್ರೆ ಏನು ಮಾಡಬೇಕು? ಕುದುರೆಗಳನ್ನು ನಿಯಂತ್ರಣ ಮಾಡಬೇಕಾದ್ರೆ ಲಗಾಮ್ ಕಟ್ಟಬೇಕು. ಲಗಾಮ್ ಇಲ್ಲದೇ ಇದ್ರೂ ಅಥವಾ ಆ ಲಗಾಮ್ ಹಗ್ಗವನ್ನು ಹಿಡ್ಕೊಳ್ಳಿಕ್ಕೆ ಬರದೇ ಇದ್ರೂ ಕುದುರೆಗಳು ತಮ್ಮಿಷ್ಟಕ್ಕೆ ತಾವು ಹೋಗುತ್ತೆ, ಆಕ್ಸಿಡೆಂಟ್ ಆಗ್ತದೆ. ಅದಕ್ಕೇನು ಮಾಡ್ತೇವೆ ನಾವು? ಆ ಹಗ್ಗಗಳ ಕೊನೆಯನ್ನು ಗಟ್ಟಿಯಾಗಿ ಅದನ್ನು ಚೆನ್ನಾಗಿ ಸಾರಥಿಯಾಗಿರಬಲ್ಲಂಥ ಒಬ್ಬ ಡ್ರೈವರ್ ಬೇಕು. ಭಗವಂತ ಆ ರಥಗಳನ್ನು ನಿಯಂತ್ರಣೆ ಮಾಡ್ತಾನೆ. ಯುದ್ಧ ಮಾಡೋ ಕಾಲಕ್ಕೆ ಮೇಯ್ನ್ ಯುದ್ಧ ಮಾಡೋದಲ್ಲ, ಅಲ್ಲಿ ರಥವನ್ನು ನಿಯಂತ್ರಣ ಮಾಡೋ ಒಂದು ಸಾರಥಿದೆ ಮೇಯ್ನ್ ರೋಲಲ್ಲಿ. ಅವನು ಚಾಕಚಕ್ಯದಿಂದ ಅದನ್ನು ಚೆನ್ನಾಗಿ ನಿಯಂತ್ರಣ ಮಾಡಿ ಎಲ್ಲಿ ತಪ್ಪಿಸ್ಬೇಕು ಅಂತ ರೋಲ್ ಮಾಡೋದು ಭಗವಂತ. ಅದು ಸಾಮಾನ್ಯವಾದ ಡ್ಯೂಟಿ ಅಲ್ಲ. ಒಂದು ದೊಡ್ಡ ನಾವು ಸ್ಲೀಪರ್ ಬಸ್ಸಲ್ಲಿ ಹೋಗೋ ದೊಡ್ಡ ವಿಷಯ ಅಲ್ಲ, ಬಸ್ಸದೇನಿಲ್ಲ, ಡ್ರೈವರ್ದೇ. ಅದನ್ನು ನಿಯಂತ್ರಣ ಮಾಡಿ ಸೇಫಾಗಿ ನಮ್ಮನ್ನು ಗಮ್ಯವನ್ನು ಸೇರಿಸುವಂಥ ಡ್ರೈವರ್ ತುಂಬ ಇಂಪಾರ್ಟೆಂಟ್ ಅಲ್ಲಿ. ಸೊ ಹಾಗಾಗಿ ಇಲ್ಲಿ ರಥ ಏನಾಗುತ್ತೆ ಇಲ್ಲಿ ನೋಡಿದ್ರೆ, ಭಗವಂತ ಆ ಹಗ್ಗವನ್ನು ಗಟ್ಟಿಯಾಗಿ ಹಿಡ್ಕೊಂಡಾಗ, ಮನಸ್ಸು ಅಂತಂಬೋ ಹಗ್ಗವನ್ನು ಗಟ್ಟಿಯಾಗಿ ಹಿಡ್ಕೊಂಡಾಗ, ಆ ಮನಸ್ಸು ಏನು ಮಾಡುತ್ತೆ? ಇನ್ನೊಂದು ಕೊನೆ ಇಂದ್ರಿಯಗಳು ಕಟ್ಟಿರುತ್ತೆ. ಇಂದ್ರಿಯಗಳನ್ನು ಗಟ್ಟಿಯಾಗಿ ಹಿಡಿದು ಬಿಡ್ತದೆ. ಆವಾಗ ಕಂಟ್ರೋಲ್ ಆಗ್ತದೆ. ಇಲ್ಲಿ ಅಷ್ಟೇ, ನಮ್ಮ ಬುದ್ಧಿ ಯಾವಾಗೂ ಕೂಡ ಮನಸ್ಸನ್ನು ಹಿಡ್ಕೊಂಡಿರಬೇಕು. ಮನಸ್ಸು ಇಂದ್ರಿಯಗಳನ್ನು ಹಿಡ್ಕೊಂಡಿರಬೇಕು. ಇಂದ್ರಿಯಗಳೇನು ಮಾಡುತ್ತೆ? ನನಗೆ ಅದು ಬೇಕು, ಇದು ಬೇಕು ಎಲ್ಲ ಕೇಳುತ್ತೆ. ಇಲ್ಲಿ ಕುದುರೆಗಳೇನು ಮಾಡುತ್ತೆ? ಬಿಟ್ಟರೆ ಒಂದೊಂದು ಕಡೆ ಹೋಗ್ತವೆ. ನಾನು ಅಲ್ಲಿ ಹೋಗ್ತೇನೆ, ಹಿಂಗೆ ಹೋಗ್ತೇನೆ ಅಂತ ಹೇಳ್ತಾರೆ. ಆದರೆ ಡ್ರೈವರ್ ಏನು ಮಾಡ್ತಾನೆ? ಆ ಕುದುರೆಗಳನ್ನು ಹೊಡೆದು ನೀ ಹೀಗೆ ಹೋಗಬೇಕು ಅಂತ ಕಂಟ್ರೋಲ್ ಮಾಡ್ತಾನೆ. ಹಗ್ಗದಿಂದ ಕಟ್ಟಿಬಿಟ್ಟಿರ್ತೀವಿ, ಆದ ಕಾರಣ ಅವುಗಳಿಗೆ ಬೇರೆ ಆಪ್ಷನ್ ಇಲ್ಲ, ಹೇಳಿದಂಗೆ ಕೇಳಬೇಕು. ಅದೇ ಹಗ್ಗವನ್ನು ಬಿಟ್ಟುಬಿಟ್ರೆ ಅವು ಎಲ್ಲಿ ಬೇಕಾದ್ರೆ ಹಂಗೆ ಹೋಗ್ತದೆ, ರಥ ಬಿದ್ದು ಹೋಗ್ತದೆ, ರಥದಲ್ಲಿರುವಂಥ ಜೀವ ಬಿದ್ದು ಹೋಗ್ತಾನೆ. ಅದಕ್ಕೆ ನಮ್ಮ ಮನಸ್ಸು ಎನ್ನುವಂಥ ಹಗ್ಗವನ್ನು
ಬುದ್ಧಿ ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ಅಂದರೆ ಇಲ್ಲಿ ಸಿಂಪಲಾಗಿ ಹೇಳಬೇಕಾದ್ರೆ ಇಂದ್ರಿಯಗಳು ಮನಸ್ಸಿನ ಮಾತು ಕೇಳಬೇಕು, ಮನಸ್ಸು ಬುದ್ಧಿಯ ಮಾತು ಕೇಳಬೇಕು, ಬುದ್ಧಿ ಬಂದು ಜೀವನ ಮಾತು ಕೇಳಬೇಕು. ಅಲ್ಲಿ ಕೃಷ್ಣ ಇದ್ದಾನೆ, ಓಕೆ, ತನ್ನಿಷ್ಟ ಬಂದಾಗ ಹೋಗೋಕ್ಕಾಗಲ್ಲ. ಅರ್ಜುನ ಹೇಳ್ತಾನೆ, ಬಾವ ಈ ಕಡೆ ಕರ್ಕೊಂಡು ಹೋಗು, ಅಲ್ಲಿ ಭೀಷ್ಮಾಚಾರ್ಯ ಇದ್ದಾರೆ ಅಲ್ಲಿ ಕರ್ಕೊಂಡು ಹೋಗು, ಈ ಕಡೆ ಕರ್ಕೊಂಡು ಹೋದರೆ ಅವನ ಜೊತೆ ಯುದ್ಧ ಮಾಡ್ತೇನೆ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ. ಕಾರಲ್ಲೂ ಅಷ್ಟೇ, ಡ್ರೈವರೇ ಎಲ್ಲ ಕಡೆ ಕರ್ಕೊಂಡು ಹೋಗೋದು. ಆದರೆ ಓನರ್ ಎಲ್ಲಿ ಹೇಳಿದ್ರೆ ಅಲ್ಲಿ ಕರ್ಕೊಂಡು ಹೋಗ್ಬೇಕಷ್ಟೇ. ಇಂದ್ರಿಯಗಳ ಮನಸ್ಸಿನ ಮಾತು ಕೇಳಬೇಕು, ಮನಸ್ಸು ಬುದ್ಧಿಯ ಮಾತು ಕೇಳಬೇಕು, ಬುದ್ಧಿ ಜೀವದ ಮಾತು ಕೇಳಬೇಕು. ಹೀಗೆ ಇದ್ದರೆ ಮನುಷ್ಯನಿಗೆ ಯಾವ ಸಮಸ್ಯೆಗಳು ಬರಲ್ಲ, ಬಂದ್ರೂ ಬೇಗ ಪರಿಷ್ಕಾರ ಆಗ್ತದೆ. ಶರೀರ ಬಿದ್ದು ಎಲ್ಲಿ ಕೂಡ ಏನೂ ತೊಂದರೆ ಆಗಲ್ಲ ಶರೀರಕ್ಕೆ. ಅದು ರಿವರ್ಸ್ ಆಯ್ತು ಅಂದ್ಕೊಡಿ. ಮನಸ್ಸು ಇಂದ್ರಿಯಗಳ ಮಾತು ಕೇಳ್ತದೆ. ನನಗೆ ಅದು ತಿನ್ನಬೇಕು ಅನಿಸ್ತಾ ಇದೆ, ಮನಸ್ಸು ಎಸ್ ಅಂತದೆ. ನನಗೆ ಅದನ್ನು ನೋಡ್ಬೇಕು ಅನಿಸ್ತಾ ಇದೆ, ಅವ್ರ ಜೊತೆ ಇರಬೇಕು ಅನಿಸ್ತಾ ಇದೆ, ನನಗೆ ಅದು ಬೇಕು ಇದು ಬೇಕು ಅಂತೆಲ್ಲ ಹೇಳ್ತಾ ಇರ್ತವೆ ಇಂದ್ರಿಯಗಳು. ಎಲ್ಲದಕ್ಕೂ ಮನಸ್ಸು ಎಸ್ 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 ಅಂತ ಇರ್ತಾ ಇರ್ತದೆ. ಅದು ಅನ್ನೋದಲ್ಲದೆ ಮನಸ್ಸು ಬುದ್ಧಿಗೆ ಹೇಳುತ್ತೆ, ಸೊ ಇಂದ್ರಿಯಗಳು ಇದು ಕೇಳ್ತಾ ಇದೆ, ಇದನ್ನು ಒದಗಿಸು. ಜಾಮೂನ್ ತಿನ್ಬೇಕನ್ನಿಸ್ತಾ ಇದಂತೆ, ಕಾರ್ ಬೇಕಂತೆ, ಮನೆ ಬೇಕಂತೆ, ಐಶ್ವರ್ಯ ಬೇಕಂತೆ, ಅಧಿಕಾರ ಬೇಕಂತೆ, ಇಂದ್ರಿಯಗಳು ಕೇಳ್ತಾ ಇದೆ ಅಂತ ಹೇಳ್ತಾರೆ. ಬುದ್ಧಿ ಏನು ಮಾಡುತ್ತೆ, ಮನಸ್ಸು ಹೇಳಿದ್ದಕ್ಕೆಲ್ಲ ಅದೇ ಥರ ಪ್ರಾಸೆಸ್ ಮಾಡೋದು ಶುರುವಾಗ್ತದೆ. ಆ ಬುದ್ಧಿ ಹೇಗೆ ಕೆಲಸ ಮಾಡಬೇಕು ಹಾಗೆಯೇ ಜೀವ ನಡೆದುಕೊಳ್ತಾನೆ. ತನಗೇನು ಅದೇನೋ ಒಂದು ವಸ್ತುವನ್ನು ನೋಡಿದೆ, ಅದು ನನಗೆ ಬೇಕು, ನನಗಾಗಬೇಕು, ಅದಕ್ಕೆ ಶ್ರಮೆ ಪಡ್ತಾನೆ. ಜೀವನ ಪರ್ಯಂತ ಬರೀ ನೋಡಿದ್ದು, ಕೇಳಿದ್ದು, ವಾಸನೆ ನೋಡಿದ್ದು, ತಿಂದಿದ್ದು, ಮುಟ್ಟಿದ್ದು, ಇವುಗಳೇ ಬೇಕು 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 ಅಂತ ಇಂದ್ರಿಯಗಳಂತ ಇರುತ್ತೆ. ನಮ್ಮ ಜೀವನ ಪರ್ಯಂತ ಅದಕ್ಕೆ ಮುಗಿದೋಗ್ತದೆ. ಅದೇ ನೋಡಿ, ಪ್ರತಿ ಜನ್ಮದಲ್ಲಿ ನಾವು ಮಾಡೋದೇನು, ಓದಿಕೊಳ್ತೇವೆ, ಉದ್ಯೋಗ ಮಾಡ್ತೇವೆ, ಮದುವೆ ಮಾಡಿಕೊಳ್ತೇವೆ, ಮಕ್ಕಳನ್ನು ಹಡಿತೇವೆ, ಅಷ್ಟೇ. ಮತ್ತೆ ಮಕ್ಕಳಿಗೆ ಮತ್ತೆ ಓದು, ಮತ್ತೆ ಉದ್ಯೋಗ, ಮತ್ತೆ ಮದುವೆ, ಮತ್ತೆ ಅವರಿಗೆ ಮಕ್ಕಳಾಗಬೇಕು, ಮತ್ತೆ ಮೊಮ್ಮಕ್ಕಳಾಯ್ತು ಅಂದ್ಕೊಳ್ಳಿ, ಅವ್ರಿಗೆ ಮತ್ತೆ ಓದು. ಅಷ್ಟರವರೆಗೂ ನಾವು ಜೀವಂತವಾಗಿದ್ದರೆ ಪರವಾಗಿಲ್ಲ. ನಾವು ಈ ಪ್ರಪಂಚವನ್ನು ಬಿಟ್ಟರೆ ಮತ್ತೆ ಬೇರೆ ಕಡೆ ಎಲ್ಲೋ ಒಂದು ಕಡೆ ಹುಡ್ತೀವಿ, ಮತ್ತೆ ಇದೇ ಸ್ಟಾರ್ಟ್ ಆಗ್ತದೆ. ಮನಸ್ಸು, ಬುದ್ಧಿ, ಜೀವ, ಇಂದ್ರಿಯಗಳ ಮಾತು ಕೇಳೋಷ್ಟಕ್ಕೂ ಹಿಂಗೆ ಇರುತ್ತೆ. ರಥಿಕನಾದವನು ಕುದುರೆಗಳನ್ನು ಬಿಟ್ಟುಬಿಟ್ಟು, ಹಗ್ಗ ಬಿಟ್ಟುಬಿಟ್ಟು, ಆ ಕುದುರೆಗಳು ಎಲ್ಲಿ ಬೇಕಾದ್ರೂ ಹೋಗ್ತದೆ. ಕುದುರೆಗಳೇ ಹೋದಂತೆ ಹಗ್ಗ ಕೇಳಿದಂತೆ ಭಗವಂತ. ಏನಾಗುತ್ತೆ, ರಥ ಕೆಳದು ಬಿದ್ದು ಹೋಗ್ತದೆ. ಹಾಗಾಗಿ ಇದನ್ನು ನಿಯಂತ್ರಣ ಮಾಡೋದು ತುಂಬ ಮುಖ್ಯ. ನಾವು ಜ್ಯೋತಿಷ್ಯದಲ್ಲಿ ಯಾರಿಗಾನ ನಿಯಂತ್ರಣ ಮಾಡಬೇಕೇನಾದರೂ ರೆಮಿಡಿ ಕೊಡಬೇಕಾದ್ರೆ ಇದೇ ಪ್ರಾಸೆಸ್ ಫಾಲೋ ಆಗ್ತೇವೆ. ಅವನ ಬಯಕೆಗಳು ಮನಸ್ಸಿನ ನಿಯಂತ್ರಣದಲ್ಲಿರಬೇಕು, ಅವನ ಮನಸ್ಸು ಬುದ್ಧಿಯ ನಿಯಂತ್ರಣದಲ್ಲಿರಬೇಕು, ಬುದ್ಧಿ ಜ್ಞಾನದ ಜೀವದ ನಿಯಂತ್ರಣದಲ್ಲಿ, ಅವನ ನಿಯಂತ್ರಣದಲ್ಲಿರಬೇಕು. ನನ್ನ ಕಂಟ್ರೋಲಲ್ಲಿ ಎಲ್ಲ ಇದ್ದರೆ ನನಗೆ ಸಮಸ್ಯೆ ಇಲ್ಲ. ನಾನು ಜ್ಯೋತಿಷ್ನ ಹತ್ರ ಹೋಗಬೇಕಾಗಿಲ್ಲ, ಗುಡಿಗೆ ಹೋಗಬೇಕಾಗಿಲ್ಲ, ಅರ್ಚಕನನ್ನು ಕನ್ಸಲ್ಟ್ ಮಾಡಬೇಕಾಗಿಲ್ಲ, ಹೋಮ ಮಾಡಿಸ್ಬೇಕಾಗಿಲ್ಲ. ನನ್ನ ಹೇಳಿದ ಮಾತು ನನ್ನ ಮನಸ್ಸು ಕೇಳಲ್ಲ. ನಾವು ಹೇಳ್ತೇವೆ, ಅಯ್ಯೋ ನನ್ನ ಮನಸ್ಸು ಕೇಳ್ತಾ ಇಲ್ರಿ, ಇಲ್ಲ ರೀ ಚಿಂತೆ ಮಾಡಬೇಡ್ರಿ, ಅಯ್ಯೋ ಚಿಂತೆ ಮಾಡ್ಲಾಕ ಹೆಂಗೆ ರೀ ಇರೋದು ಅಂತ ಮತ್ತೆ ಕೌಂಟ್ರ್ ಆಗ್ತಾರೆ. ಚಿಂತೆ ಮಾಡ್ಲಾಕ ಇರೋಕ್ಕಾಗುತ್ತಾ, ಚಿಂತೆ ಮಾಡ್ಲಾಕ ಇರೋಕ್ಕಾಗತ್ತಾ ಅಂತ ಯಾರಾದರೂ ಅಂದ್ಕೊಳ್ಳಿ, ಮನಸ್ಸಿನ ಕಂಟ್ರೋಲಿಗೆ ಎಲ್ಲ ಹೋಗಿದೆ ಅಂತ ಅರ್ಥ. ಮನಸ್ಸು ಇಂದ್ರಿಯಗಳ ಕಂಟ್ರೋಲಿಗೆ ಹೋಗಿದೆ ಅಂತ ಅರ್ಥ. ಇಲ್ಲ ರೀ ದುಃಖ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲರಿ, ನನ್ನ ಮನಸ್ಸು ನಾನು ಹೇಳಿದ ಮಾತು ಕೇಳ್ತಾ ಇಲ್ರಿ, ನನಗೆ ಮರ್ತು ಹೋಗೋಕೆ ಆಗ್ತಾ ಇಲ್ಲ ರೀ. ಇದೆಲ್ಲ ಕೂಡ ಸೂಚನೆಗಳು. ಇವನ ನಿಯಂತ್ರಣದಲ್ಲಿ ಯಾವುದೂ ಇಲ್ಲ, ಇವನೇ ಅವುಗಳ ನಿಯಂತ್ರಣಕ್ಕೆ ಹೋಗಿದ್ದಾನೆ ಅಂತ ಅರ್ಥ. ಶಾಸ್ತ್ರದಲ್ಲಿ ಮನಸ್ಸು ಇಂದ್ರಿಯಗಳ ನಿಯಂತ್ರಣಕ್ಕೆ ಬರಬೇಕು. ಇಂದ್ರಿಯಗಳ ನಿಯಂತ್ರಣಕ್ಕೆ ಬರಬೇಕಾದ್ರೆ ಇಂದ್ರಿಯಗಳಿಗೆ ಯಾವುದೋ ಒಂದು ಟಾಸ್ಕ್ ಕೊಡಬೇಕು. ನಿಮಗೆ ಹಿಂದಿನ ಕಾಲದಲ್ಲಿ ಒಂದು ಕಥೆ ಗೊತ್ತಿದೆ. ಒಬ್ಬ ದೆವ್ವ ಒಂದಿರುತ್ತೆ, ಭೂತ. ಒಬ್ಬ ಮನುಷ್ಯ ನನಗೆ ಕೇಳುತ್ತೆ, ನಾನು ಹಿಂಗೇನು ಸಹಾಯ ಮಾಡಲಿ, ನಾನು ಮನೆಗೆ ಕೆಲಸ ಮಾಡೋದೇ ಇಲ್ಲ, ಮನೆಗೆ ಬಾ ಅಂತ ಹೇಳುತ್ತೆ. ಆಯಿತು, ನನಗೆ ಕೆಲಸ ಹೇಳ್ತಾನೆ ಇರು, ಕೆಲಸ ಹೇಳಿದ್ರೆ ನೀನು ಕೊಂದುಬಿಡ್ತೀನಿ ಅಂತ ಹೇಳ್ತೀನಿ. ಅವನು ಮನೆಗಿರೋ ಕೆಲಸ ಎಲ್ಲ ಮಾಡಿಸ್ಕೊಳ್ತಾನೆ, ಇನ್ನೇನು ಕೆಲಸ ಇರಲ್ಲ. ಏನು ಮಾಡಬೇಕಪ್ಪ? ಆವಾಗ ಹೆಂಡ್ತಿನ ಕೇಳ್ತಾನೆ, ಇದಕ್ಕೇನಾದರೂ ಒಂದು ಕೆಲಸ ಹೇಳಿದ್ರೆ ನಾನು ತಿಂದುಬಿಡ್ತದೆ, ನಾನು ಏನು ಮಾಡಬೇಕು, ನನ್ನ ಹತ್ರ ಕಳಿಸ್ರಿ ಅಂತ ಹೇಳ್ತಾರೆ. ಹೆಂಡ್ತಿ ಹೇಳ್ತಾಳೆ, ಒಂದು ಕೆಲಸ ಮಾಡಿಸ್ಕೊಂಡ್ಮೇಲೆ ಒಂದು ಮರ ತೋರಿಸ್ತಾರೆ. ನಾನು ನೆಕ್ಸ್ಟ್ ಕೆಲಸ ಹೇಳೋವರೆಗೂ ಈ ಮರನ ಕೆಳಗೆ ಹತ್ತಿ ಇಳಿತಾ ಇರಿದೆ ನಿನ್ನ ಕೆಲಸ ಅಂತ ಹೇಳ್ಬಿಡ್ತಾರೆ. ಅಂದರೆ ಇಂದ್ರಿಯಗಳಿಗೆ ಯಾವುದೋ ಒಂದು ಟಾಸ್ಕ್ ಕೊಡಬೇಕು. ಅದಕ್ಕೆ ಏನು ಮಾಡಿದ್ರು, ಪ್ರಾಚೀನ ಕಾಲದಲ್ಲಿ ಜಪ ಅಂತ ಹೇಳಿದರು. ಜಪ ಯಾವತ್ತಕ್ಕೆ ನಾವು ಮಾಡ್ತೀವಿ ಗೊತ್ತಾ? ಇಂದ್ರಿಯಗಳ ನಿಯಂತ್ರಣೆಗೋಸ್ಕರ. ಅದಕ್ಕೆ ನೀವು ಇಷ್ಟು 1000 ಜಪ ಮಾಡಿರಿ ಅಂತ ಹೇಳ್ತಿರ್ತಾರೆ. ಆ ಜಪ ಮಾಡಿದ್ರೆ ಏನೋ ಬರುತ್ತೆ ಅಂತಲ್ಲ, ಇಂದ್ರಿಯಗಳು ಕಂಟ್ರೋಲ್ ಆಗುತ್ತೆ. ತಾತ್ವಿಕವಾಗಿ ಹೇಳಬೇಕಾದ್ರೆ ಎಷ್ಟೋ ಜನ ನಿಮಗೆ ರೆಮಿಡೀಸ್ ಹೇಳ್ತಾರಲ್ವ, ನೀವು ಕೃಷ್ಣ ಮಂತ್ರ ಜಪ ಮಾಡಿ, ರಾಹು ಜಪ ಮಾಡಿ, ಕೇತು ಜಪ ಮಾಡಿ ಅಂತ ಹೇಳ್ತಾರೆ.
ಮಾಡೋದು ಉದ್ದೇಶ ಏನು? ಇಂದ್ರಿಯಗಳ ನಿಯಂತ್ರಣಕ್ಕೆ ಬರುತ್ತೆ. ನಾವೇನು ಮಾಡ್ತೀವಿ, ಇನ್ನೂ ಬುದ್ಧಿವಂತರು, ನಾವು ಮಾಡಿದ್ರೂ ಪರವಾಗಿಲ್ಲ, ಯಾರ ಹತ್ರನ ಮಾಡಿಸ್ಬೋದಾ, ಬೇರೆ ಪೌರೋಹಿತರನ್ನು ಕರೆಸಿ ನನ್ನ ಪರವಾಗಿ ನೀವು ಜಪ ಮಾಡಿರಿ ಅಂತ ಹೇಳ್ತೇವೆ. ನನ್ನ ಇಂದ್ರಿಯಕ್ಕೆ ನೀವು ಮಾಡೋದೇನರ್ಥ? ನನಗೆ ಹೊಟ್ಟೆ ನೋವು ಆದರೆ ನಾನು ಟ್ಯಾಬ್ಲೆಟ್ ಹಾಕ್ಕೋಬೇಕು. ನನಗೆ ಹೊಟ್ಟೆ ನೋವು ಆಗ್ತಾಯಿದೆ, ನೀವೆಲ್ಲ ಟ್ಯಾಬ್ಲೆಟ್ ಹಾಕ್ಕೊಡ್ರಿ ಅಂದರೆ ಏನರ್ಥ? ಇದೇ ಆಗ್ತದೆ. ಇಂದ್ರಿಯಗಳ ನಿಯಂತ್ರಣ ಮಾಡಬೇಕಾದ್ರೆ ಜಪ ಮಾಡಬೇಕು, ಮನಸ್ಸನ್ನು ನಿಯಂತ್ರಣ ಮಾಡಬೇಕಾದ್ರೆ ಧ್ಯಾನ ಮಾಡಬೇಕು. ಮನಸ್ಸು ಏನು ಮಾಡ್ತದೆ, ಎಲ್ಲ ವಿಷಯಗಳನ್ನ ಪ್ರಾಸೆಸ್ ಮಾಡ್ತಾ ಇರುತ್ತೆ. ಧ್ಯಾನ ಮಾಡೋದ್ರ ಉದ್ದೇಶ ಏನು? ಮನಸ್ಸು ಏನು ಆಲೋಚನೆ ಮಾಡಲಾರ್ದ ನಿಯಂತ್ರಣೆ ಮಾಡಲಿಕ್ಕೆ ಧ್ಯಾನ ಮಾಡ್ತೇವೆ. ಬುದ್ಧಿಯ ನಿಯಂತ್ರಣೆ ಮಾಡಬೇಕಾದ್ರೆ ಜ್ಞಾನ ಬೇಕು, ಗುರುಗಳು ಬೇಕು, ಶಾಸ್ತ್ರ ಅಧ್ಯಯನ ಬೇಕು, ವಿಷಯಗಳನ್ನು ಬುದ್ಧಿ ಯಾವಾಗ ಕೂಡ ಅಹಂಕಾರದಿಂದ ನಾನೇ, ನನಗೆ ಎಲ್ಲ ಗೊತ್ತು, ನಾನು ಹೇಳಿದ್ದೆ ಕರೆಕ್ಟ್ ಅಂತ ಹೇಳ್ತಾರೆ. ಆವಾಗ ಅದು ಕಡಿಮೆ ಆಗಬೇಕಾದ್ರೆ ನಮಗಿಂತಲೂ ದೊಡ್ಡ ಹಿರಿಯರ ಎಲ್ಲ ಜೀವನ ಚರಿತ್ರೆಗಳನ್ನ ಓದಬೇಕು. ಅದಕ್ಕೆ ಶಾಸ್ತ್ರ ಅಧ್ಯಯನ ಅಂತ ಹೇಳ್ತೇವೆ. ಜೀವದ ನಿಯಂತ್ರಣ ಬರಬೇಕಂದ್ರೆ ಭಗವಂತ ನಮಗೊಂದು ಜೀವನದಲ್ಲಿ ಒಂದು ಗೋಲ್ ಇರಬೇಕು, ನಾನು ಇದನ್ನು ಸಾಧಿಸಬೇಕು. ಹೀಗೆ ಸ್ಟೆಪ್ ಬೈ ಸ್ಟೆಪ್ ನಿಯಂತ್ರಣ ಮಾಡ್ತೇವೆ. ಇದೆಲ್ಲ ಕೂಡ ನಿಮಗೆ ಭಗವದ್ಗೀತೆಯಲ್ಲಿ ಬರುತ್ತೆ. ಸೊ ಇದು ಜ್ಯೋತಿಷ್ಯದಲ್ಲಿ ಫಲಭಾಗದ ಪ್ರಾರಂಭ ಹೇಳುವಂಥ ಉದ್ದೇಶ ಏನು ಅಂತಂದರೆ, ಯಾರೇ ಏನೇ ಕೇಳಲಿ ಅವರಿಗೆ ಫಲ ಹೇಳಬೇಕು ಅಂದರೆ ನಿಜವಾಗಿಯೂ ಅವನ ಸಮಸ್ಯೆಯನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತೇವೆ. ಕ್ವಿಕ್ ಬೇಕು. ಈಗ ನಮಗೆ ಇಂಗ್ಲೀಷ್ ಟ್ಯಾಬ್ಲೆಟ್ ಏನು ಮಾಡುತ್ತೆ, ಆ ಟೈಮಿಗೆ ರಿಲೀಫ್ ಕೊಡುತ್ತೆ, ಮತ್ತೆ ಸಮಸ್ಯೆ ಹುಟ್ಟಿಕೊಂಡು ಬರುತ್ತೆ, ಸೈಡ್ ಎಫೆಕ್ಟ್ಸ್. ನಮಗೆ ಪರ್ಮನೆಂಟ್ ಕ್ಯೂರ್ ಬೇಕು. ಒಂದು ಸಮಸ್ಯೆಯಿಂದ ಪರ್ಮನೆಂಟಾಗಿ ಕ್ಯೂರ್ ಆಗಬೇಕಂದ್ರೆ ಏನು, ಆ ಸಮಸ್ಯೆಯನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅವ್ನಿಗೆ ಗೊತ್ತಾಯ್ತು ಅಂದ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಅವನೇ ಪರಿಷ್ಕಾರ ಮಾಡಿಕೊಳ್ತಾನೆ. ಇಲ್ಲದ್ರೆ ಪ್ರತಿ ಸಾಲ ಜ್ಯೋತಿಷ್ಯ ಹತ್ರ ಬರಬೇಕು. ಸೊ ನಾವು ಏನೇ ಒಂದು ಮಾರ್ಗವನ್ನು ತೋರಿಸಿದರೆ ಅವನಿಗೆ ಪರ್ಮನೆಂಟಾಗಿ ಅದನ್ನು ಸಮಸ್ಯೆಯನ್ನು ಹೋಗಲಾಡಿಸಿಕೊಳ್ಳೋದು ಬರಬೇಕು. ಅದನ್ನು ಅವನಿಗೆ ಕಲಿಸಿಕೊಡ್ತೇವೆ. ಅದು ಕಲಿಸಿಕೊಡಬೇಕು ಅಂತಂದರೆ ಫಸ್ಟು ಏನು ತಿಳ್ಕೊಳ್ಬೇಕು ಅಂತ ಫಸ್ಟ್ ಜ್ಯೋತಿಷ್ಯರಾಗಿ ನಾವೇ ಅಧ್ಯಯನ ಮಾಡಬೇಕು. ಸೊ ಇದು ಸೈಕಾಲಜಿ ರಿಲೆವೆಂಟ್ ಟು ಅಸ್ಟ್ರಾಲಜಿ. ಇದು ಇಷ್ಟು ಸಾಕು. ಇದಕ್ಕೆ ಸಂಬಂಧಪಟ್ಟ ವಿಷಯಗಳೆಲ್ಲ ಕೂಡ ನಿಮಗೆ ಭಗವದ್ಗೀತೆಯಲ್ಲಿ ಬರುತ್ತೆ. ಭಗವದ್ಗೀತೆ ಆಲ್ರೆಡಿ ಭಾಗವಹಿಸ್ತಾ ಇದ್ದವರಿಗೆ ಇದನ್ನೇ ಇನ್ನು ಇಷ್ಟು ಮುಂದುವರಿಸ್ಕೊಂಡು ಹೋಗಿ, ಯಾರೂ ಇನ್ನು ಭಾಗವಹಿಸ್ತಾ ಇಲ್ಲ ಅಂತಂದರೆ ಭಾಗವಹಿಸಿ. ಆಫ್ಲೈನ್ ವಿಡಿಯೋ ಆಡಿಯೋಸ್ ಬರುತ್ತೆ, ಕೇಳಿ, ಪ್ರಾರಂಭದಿಂದನೂ ಕೇಳ್ಬೋದು. ಸೊ ಈ ಟಾಪಿಕ್ ಸಂಬಂಧಪಟ್ಟದ್ದು ಬರುತ್ತೆ. ಸೊ ಕೇಳ್ತಾ ಇದ್ದರೆ ಹೆಚ್ಚಿನ ವಿಷಯಗಳು ಗೊತ್ತಾಗ್ತದೆ. ಶಾಸ್ತ್ರಜ್ಞಾನ ಕೂಡ ಇರಬೇಕು. ಬರೀ ಜ್ಯೋತಿಷ್ಯದಿಂದ ಏನೂ ಪ್ರಯೋಜನ ಆಗಲ್ಲ. ಸಪ್ರೇಟಾಗಿ ಶಾಸ್ತ್ರಜ್ಞಾನ ಮಾಡಬೇಕಂದ್ರೆ ತುಂಬ ಟೈಮ್ ಆಗುತ್ತೆ. ಅದಕ್ಕೆ ನಾನು ಜ್ಯೋತಿಷ್ಯಕ್ಕೆ ಏನು ಬೇಕೋ ಅದನ್ನು ಭಗವದ್ಗೀತೆಯ ಮುಖಾಂತರವಾಗಿ ಹೇಳ್ತಾ ಇದ್ದೇನೆ ಸಿಸ್ಟಮ್ಯಾಟಿಕ್ಕಾಗಿ. ನೀವು ಅಲ್ಲಿ ಭಾಗವಹಿಸಿ, ಇದಕ್ಕಿಂತಲೇ ಹೆಚ್ಚು ಇನ್ಫಾರ್ಮೇಷನ್ ನಿಮಗೆ ಅಲ್ಲಿ ಸಿಗತ್ತೆ. ಸೊ ಇವತ್ತಿನ ಪಾಠ ಇಲ್ಲಿಗೆ ನಾವು ಮುಗಿಸೋಣ. ಸಮಯಾತೀತವಾಗಿದೆ. ಮತ್ತು ಬರುವಂಥ ಕ್ಲಾಸ್ನಲ್ಲಿ ಮತ್ತಿಷ್ಟು ವಿಚಾರಗಳನ್ನು ನಾವು ತೆಗೆದುಕೊಳ್ಳೋಣ. ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು.